ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರವಿಚಂದ್ರ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವುದನ್ನು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆನಸಿ. ಭಾವಿಸುವುದೆಂಥದನ್ನು ಆದಿ ಕೊನೆ ತೋರದಿರೆ, ಆವುದೀ ಜಗಕ್ಕಾದಿ ಮಂಕುತಿಮ್ಮ, ಆವುದೀ ಜಗಕ್ಕಾದಿ ಮಂಕುತಿಮ್ಮ. ಇವತ್ತು ನಾವು ನೀವೆಲ್ಲರೂ ಕೂಡ ಪರಾಭವ ನಾಮ ಸಂವತ್ಸರದಿಂದ ಪ್ರಾರಂಭವಾಗ್ತಾ ಇರುವಂಥ ಯುಗದ ಆದಿ ಯುಗಾದಿ ಹಬ್ಬದ ಒಂದು ಸಂಭ್ರಮದ ವಾತಾವರಣದ ಮಧ್ಯದಲ್ಲಿ ವಿಶ್ವ ವಿನೂತನ ಸಾಂಸ್ಕೃತಿಕ ವೇದಿಕೆ ಗುಡಿದಗುಡ್ಡದ ವತಿಯಿಂದ ನಮ್ಮೆಲ್ಲರ ಆತ್ಮೀಯರು ಸದಾ ಚಲನಶೀಲತೆ ಮತ್ತು ಸೃಜನಶೀಲತೆಗೆ ಮತ್ತೊಂದು ಹೆಸರು ಯಾರಾದರೂ ಇದ್ದರೆ, ಭಾಳ ಪ್ರಾಂಜಲ ಮನಸ್ಸಿನಿಂದ ಹೇಳೋದಾದರೆ, ಸೃಜನಶೀಲತೆ ಮತ್ತು ಚಲನಶೀಲತೆಗೆ ಮತ್ತೊಂದು ಹೆಸರಾದಂಥ ಪ್ರೊಫೆಸರ್ ಚಂದ್ರಶೇಖರ್ ಹೆಗಡೆ ಸರ್ ಅವರು ನಮ್ಮೆಲ್ಲರಿಗೂ ಇಂಥ ಯುಗಾದಿಯ ಹಬ್ಬದ ಸಂದರ್ಭದಂದು ನಮ್ಮ ಬದುಕಿಗೆ ಒಂದಷ್ಟು ಸ್ಫೂರ್ತಿಯನ್ನು, ಒಂದಷ್ಟು ದಿಕ್ಕನ್ನು ತೋರಿಸುವ ಮೂಲಕ ಯಾವತ್ತಿಗೂ ಕೂಡ ನಿರಂತರತೆ ಮತ್ತು ಚಲನಶೀಲತೆ ಯಾವತ್ತಿಗೂ ಅದು ಮರೆಯಾಗಬಾರದು. ಇಂಥ ಪವಿತ್ರವಾದಂಥ ದಿನದಂದು ಯುಗಾದಿ ಹಬ್ಬದ ಸಂಭ್ರಮವನ್ನು ಇಂಥ ಚಂದನವನದಲ್ಲಿ ನೋಡಿ, ಎಷ್ಟು ಅದ್ಭುತವಾದಂಥ ಇಂಥ ಚಂದನವನದ ಇಂಥ ಸಾಹಿತ್ಯವನ್ನು ಸೆಳೆಯುವಂಥ, ಸಾಹಿತ್ಯವನ್ನು ಆಸ್ವಾದಿಸುವಂಥ, ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಅದರ ಸ್ವಾರಸ್ಯವನ್ನು ತಿಳಿಯುವಂಥ ಉದ್ದೇಶದಿಂದ ಇವತ್ತು ಬೇವು ಬೆಲ್ಲ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಯುಗಾದಿ ಹಬ್ಬದ ಕವಿಗೋಷ್ಠಿ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯದ ಕುರಿತು, ಯುಗಾದಿಯ ಹಬ್ಬದ ಕುರಿತು, ಕಾವ್ಯದ ಕುರಿತು ನನಗೆ ಉಪನ್ಯಾಸವನ್ನು ನೀಡಬೇಕಂತ ತಿಳ್ಕೊಂಡು ಮೊನ್ನೆ ಕರೆ ಮಾಡಿ ಹೇಳಿದಾಗ ನನಗೆ ಭಾಳ ಖುಷಿಯಾಯಿತು. ಅಂಥ ವೇದಿಕೆಯಲ್ಲಿ ಇವತ್ತು ಶಿಷ್ಯನನ್ನು ಬೆಳೆಸಿ ಗುರುವಿನ ಮೀರಿ ಶಿಷ್ಯನನ್ನು ನಿರ್ಮಾಣ ಮಾಡಿದಂಥ, ಬಹುಶಃ ಸಾಕ್ರೆಟಿಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ, ನಮ್ಮ ಭಾಗದ ಸಾಕ್ರೆಟಿಸ್ ಆದಂಥ ಡಾಕ್ಟರ್ ವಿ ಬೆನಕನಾಳ್ ಸರ್ ಅವರೇ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಸೇರಿಸಿರುವಂಥ, ಸಮ್ಮಿಲನಗೊಳಿಸಿದಂಥ ಪ್ರೊಫೆಸರ್ ಚಂದ್ರಶೇಖರ್ ಹೆಗಡೆ ಸರ್ ಅವರೇ, ತಾವೇ ಸ್ವಇಚ್ಛೆಯಿಂದ ಎಲ್ಲ ನಾನು ಮಾಡ್ತೀನಿ ಅಂತೇಳಿ ಸರ್ ಅಂದಾಗ, ಇಲ್ಲ ತಡ್ರಿ ಸರ್ ನೀವು ಕೂಡ್ರಿ ಅಂತ ತಿಳ್ಕೊಂಡು ಸ್ನೇಹಿತರಾದಂಥ ಸುರ್ಪುರ್ ಸರ್ ಅವರು ಬಂದು ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿರುವಂಥ ಎಲ್ಲರೂ ಕೂಡ ಜ್ಞಾನದಲ್ಲಿ, ಅನುಭವದಲ್ಲಿ ಭಾಳಷ್ಟು ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂಥ ಚೌಡಿ ಸರ್ ಆಗಿರ್ಬೋದು, ಉಭಯ ಕಾಳನ್ನವ್ರು ಸರ್ ಅವರು, ಹಾಗೆ ಭಾಗೀರಥಿ ಮೇಡಮ್ ಅವರು, ಅನ್ನಪೂರ್ಣ ಮೇಡಮ್ ಅವರು, ನಮ್ಮ ಯಲ್ಲಪ್ಪಣ್ಣ ಅವರು, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಸಹೃದಯ ಮನಸ್ಸುಗಳೇ, ಹಾಗೆ ಹೆಗಡೆ ಸರ್ ಅವರ ಮಾತೋಶ್ರೀ ಅವರೇ, ಅವರ ಕುಟುಂಬದವರೇ, ಮುದ್ದು ವಿದ್ಯಾರ್ಥಿಗಳೇ, ಅಂದರೆ ನಮ್ಮ ಈ ಚಂದನವನದಲ್ಲಿ ಸುಂದರವಾಗಿ ಪುಷ್ಪದಂತೆ ನಮ್ಮೆಲ್ಲರಿಗೂ ಗೋಚರವಾಗಿ ಸೆಳೀತಾ ಇರುವಂಥ ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು. ವಿಶ್ವಾವಸು ನಾಮ ಸಂವತ್ಸರವನ್ನು ದಾಟಿ 60 ಸಂವತ್ಸರಗಳಲ್ಲಿ 40ನೇ ಸಂವತ್ಸರ ಪರಾಭವ ಸಂವತ್ಸರ. ಬಹುಶಃ ಪರಾಭವ ಅಂದಾಗ ಸೋಲು. ಇಲ್ಲಿ ಯಾವುದಕ್ಕೆ ಸೋಲಾಗಬೇಕು? ನಮ್ಮಲ್ಲಿರುವಂಥ ಅಹಂಕಾರಕ್ಕೆ ಸೋಲಾಗಬೇಕು, ನಮ್ಮಲ್ಲಿರುವಂಥ ನಕಾರಾತ್ಮಕ ಭಾವಗಳಿಗೆ ಸೋಲಾಗಬೇಕು, ನಮ್ಮಲ್ಲಿರುವಂಥ ಒಂದಷ್ಟು ಮೌಢ್ಯಗಳಿಗೆ ಸೋಲಾಗಬೇಕು. ವಿನಃ ಸತ್ಯಕ್ಕೆ, ನ್ಯಾಯಕ್ಕೆ, ನಿಷ್ಠೆಗೆ, ಕರ್ತೃತ್ವ ಶಕ್ತಿಗೆ ಯಾವತ್ತಿಗೂ ಸೋಲು ಇಲ್ಲ ಅನ್ನುವಂಥದ್ದನ್ನು ಜಗತ್ತಿಗೆ ಸಾರುವ ರೀತಿಯಲ್ಲಿ ಈ ಪರಾಭವ ಸಂವತ್ಸರ ಯುಗಾದಿಯ ಪ್ರಥಮ ದಿನ ನಮ್ಮೆಲ್ಲರಿಗೂ ಹೊಸ ದಿನ. ಹಾಗಾಗಿ ಪ್ರಥಮದಲ್ಲಿ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳನ್ನು ತಿಳಿಸ್ತಾ, ಯುಗಾದಿ ಅನ್ನುವಂಥ ಪದದಲ್ಲೇ ಇದೆ ಯುಗದ ಆದಿ, ಪ್ರಾರಂಭ. ಇದು ಕಳೆದು ಹೋಗಿದ್ದು ಹೋಯಿತು, ಮತ್ತೆ ಪ್ರಾರಂಭ. ಇಂಥ ಪ್ರಾರಂಭವನ್ನು ಯುಗಾದಿ ಅಂದ ತಕ್ಷಣ ಕನ್ನಡ ಸಾರಸ್ವತ ಲೋಕದಲ್ಲಿ ಎಷ್ಟೊಂದು ಯುಗಾದಿಯ ಬಗ್ಗೆ ಕವಿತೆಗಳು ನಿರ್ಮಾಣವಾಗ್ಯಾವು. ಆದರೆ ಒಂದು ಕವಿತೆ ಮಾತ್ರ ಎಂಥವರನ್ನೂ
ಬಹಳ ಸೆಳೆಯುವಂಥ ಒಂದು ಕವಿತೆ ಯಾವುದಾದ್ರೂ ಇದ್ದರೆ ಅದನ್ನು ಅಮರಗೀತೆ ಅಂತಲೂ ಹೇಳ್ಬೋದು, ಅಥವಾ ಯುಗಾದಿಗಾಗೇ ಹೇಗೆ ಒಂದು ರಾಷ್ಟ್ರಕ್ಕೆ ಒಂದು ರಾಷ್ಟ್ರಗೀತೆ ಇರುತ್ತೋ ಹಾಗೆ ಯುಗಾದಿ ಹಬ್ಬಕ್ಕೆ ಒಂದು ಗೀತೆಯಾಗಿ ವರಕವಿ ದ.ರಾ. ಬೇಂದ್ರೆಯವರು ರಚಿಸಿರುವಂಥ ಅದ್ಭುತವಾದಂಥ ಗೀತೆ. ಯಾರೂ ಕೂಡ ಅದನ್ನು ಮರೆಯೋದೇ ಇಲ್ಲ. ಯುಗಾದಿ ಬಂದರೆ ಎಲ್ಲರ ಹತ್ರ ರಿಂಗ್ ಟೋನ್ ಅದೇ ಇರುತ್ತೆ ಅಲ್ವಾ ಸರ್? ಈಗೆಲ್ಲ ಸ್ಟೇಟಸಲ್ಲಿ ನೋಡ್ರಿ ಅದೇ ಗೀತೆನೇ ಗುಣಗುಡ್ತಾ ಇದ್ದೇವೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಈ 3 ಸಾಲುಗಳು ಸಾಕು ಸಾರ್ಥಕತೆ. ಹೀಗೆ ಯುಗಾದಿ ಅನ್ನುವಂಥ ಈ ಒಂದು ಹಬ್ಬದ ಸಂಭ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಒಂದಷ್ಟು ಕಾವ್ಯ, ಅದರಲ್ಲಿ ವಿಶೇಷವಾಗಿ ಯುಗಾದಿ ಕಾವ್ಯದ ಬಗ್ಗೆ ತಿಳ್ಕೊಳ್ಳೋದಾದರೆ, ಅದಕ್ಕಿಂತ ಪೂರ್ವದಲ್ಲಿ ನಾನು ಬಹಳ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯುಗಾದಿ ಅಂದ ತಕ್ಷಣವೇ ಅಲ್ಲಿ ಒಂದಷ್ಟು ನವ ಚೈತನ್ಯ, ಪ್ರಕೃತಿಯ ಸೊಬಗು, ಹಾಗೆ ಸೌಂದರ್ಯ, ಜೊತೆಗೆ ಹೊಸವಾದಂಥ ಭರವಸೆಯ ಸಂಕೇತವಾಗಿ ನಮಗೆ ಈ ಯುಗಾದಿ ಕಾಣ್ತಾ ಇದೆ. ಇಲ್ಲಿ ಯಾವುದೇ ಒಂದು ಕಾವ್ಯ ಉತ್ಪತ್ತಿ ಆಗಬೇಕಾದ್ರೆ ಅದರಲ್ಲಿ ಮೊದಲು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದಷ್ಟು ತಪಸ್ಸಿರಬೇಕು. ಒಂದು ಕಾವ್ಯದ ಉತ್ಪತ್ತಿ ಆಗಬೇಕಂದ್ರೆ ಸುಮ್ಮನೆ ಕಾವ್ಯ ಬರೋದಿಲ್ಲ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ನಾನ್ ಋಷಿ ಕುರುತೆ ಕಾವ್ಯಂ ಅಂತ ಹೇಳ್ತಾರೆ. ಋಷಿಯಲ್ಲದವನು ಅರ್ಥಾತ್ ಧ್ಯಾನಸ್ಥನಾಗಲಾರದೆ ಕಾವ್ಯ ಹುಟ್ಟಲು ಸಾಧ್ಯವಿಲ್ಲ. ಕಾವ್ಯ ಹುಟ್ಟಬೇಕಂದ್ರೆ ಧ್ಯಾನಸ್ಥನಾಗಬೇಕು. ಈ ಯುಗಾದಿ ಕಾವ್ಯನೇ ಇರಲಿ ಅಥವಾ ಯಾವುದೇ ಒಂದು ಸಾಮಾನ್ಯ ಕಾವ್ಯ ಒಂದು ನನ್ನಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ಮೊದಲು ನಾನು ಧ್ಯಾನಸ್ಥನಾಗಬೇಕು, ನನ್ನಲ್ಲಿ ಅನುಭವ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಕವಿ ಆಗಬೇಕಾದ್ರೆ ಮೊದಲು ಕಿವಿ ಆಗಬೇಕು ಅಂತ ಹೇಳ್ತಾರೆ. ಕವಿ ಆಗುವ ಮೊದಲು ನೀನು ಕಿವಿಯಾಗು, ಕಿವಿಯಾದ ನಂತರ ಕವಿ ಆಗಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನೀನು ಕವಿತೆಗಳನ್ನು ರಚನೆ ಮಾಡ್ತೀನಿ ಅಂದರೂ ಕೂಡ 1000 ಕವಿತೆಗಳನ್ನು ರಚನೆ ಮಾಡಿದರೂ ಕೂಡ ನಿನಗೆ ಒಪ್ಪಿತವಾದ 1000 ಕವಿತೆಗಳಲ್ಲಿ ಸಮಾಜ ಒಪ್ಪುವ, ಸಾಹಿತ್ಯವನ್ನು ಆಸ್ವಾದಿಸುವಂಥ ಒಪ್ಪುವಂಥ ಕವಿತೆಗಳು ಕೇವಲ 10ರಿಂದ 100 ಆಗಬಹುದೇನೋ. ಹಾಗಾಗಿ ಕವಿತೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಒಂದು ಸಂಸ್ಕೃತ ಮಾತಿನಲ್ಲಿ, ಕವಿತೆ ಮತ್ತು ಯುವತಿ, ಕವಿತೆ ಯುವತಿ ಇವರಿಬ್ಬರು ತಾನಾಗಿಯೇ ಒಲಿಯಬೇಕು. ನಾವೇನಾರ ಬಲವಂತದಿಂದ ಏನಾದರೂ ತಗೊಂಬಂದು ನಾವು ಕವಿತೆಯನ್ನು ಕಟ್ಟುವುದಾಗಲಿ ಅಥವಾ ಯುವತಿಯನ್ನು ಸಂಗಾತಿಯನ್ನಾಗಿ ಮಾಡಿಕೊಂಡ್ರೆ ಅದಕ್ಕೆ ಆ ದಾಂಪತ್ಯ ಜೀವನವಾಗಿರ್ಬೋದು ಅಥವಾ ಆ ಸಂಗತಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕವಿತಾ ವನಿತಾ ಚೈವ ಸ್ವಯಮೇವಾ ಗತಾವರ ಬಲಾದ ಕೃಷ್ಣಮಾನಾತು ಸರಸ ವಿರಸ ಭವೇತ್. ಕವಿತೆಯಾಗಲಿ ಯುವತಿಯಾಗಲಿ ತಾವಾಗಿಯೇ ಒಲಿದು ಬಂದರೆ ಚಂದ. ಇವು ತಾವಾಗಲೇ ಬರಬೇಕು. ತಾವಾಗಲೇ ಬರಬೇಕಂದ್ರೆ ನಮ್ಮಲ್ಲಿ ಧ್ಯಾನಸ್ಥ ಮನೋಸ್ಥಿತಿ ಇರಬೇಕು. ಯಾವಾಗ ನಾವು ಧ್ಯಾನಸ್ಥರಾಗ್ತೀವಿ, ಆ ಧ್ಯಾನಸ್ಥದ ಜೊತೆಯಲ್ಲಿ ನಾನು ಏನನ್ನು ಬರೆಯಲಿಕ್ಕೆ ಹೊರಟಿದ್ದೇನೆ, ಅದಕ್ಕೆ ಆದಿ ಯಾವುದು, ಅಂತ್ಯ ಯಾವುದು, ಈ ಎಲ್ಲ ಮಗ್ಗಲುಗಳನ್ನು ವಿಚಾರ ಮಾಡಿ ಅದನ್ನು ಅನುಭವದ ಮೂಸೆಯಲ್ಲಿ ನಾನು ಕಟ್ಟಿಕೊಂಡಾಗ ಮಾತ್ರ ಒಂದು ಪರಿಪೂರ್ಣವಾದಂಥ ಕಾವ್ಯವಾಗಲಿಕ್ಕೆ ಸಾಧ್ಯ ಇದೆ. ಬರೆಯುವವರೆಗೂ ಮಾತ್ರ ಆ ಕಾವ್ಯ ಬರೆದವನ ಸೊತ್ತು. ನಾನು ಒಂದು ಕವಿತೆಯನ್ನು ಬರೆಯುವವರೆಗೆ ಮಾತ್ರ ಅದು ನನ್ನ ಸೊತ್ತು. ನಾನು ಆ ಕಾವ್ಯವನ್ನು, ಆ ಕವಿತೆಯನ್ನು ಬರೆದು ಪ್ರಕಟ ಮಾಡಿದ ಮೇಲೆ ಅದು ಸಾರ್ವಜನಿಕ ಸತ್ತು, ಅದು ಓದುಗನ ಸ್ವತ್ತು. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಯಾವುದೇ ಕವಿ ಕಾವ್ಯವನ್ನು ರಚನೆ ಮಾಡಬೇಕಾಗತ್ತೆ, ಕಾದಂಬರಿಯನ್ನು ರಚನೆ ಮಾಡಬೇಕಾಗತ್ತೆ, ಕಥೆಯನ್ನು ರಚನೆ ಮಾಡಬೇಕಾಗತ್ತೆ. ಹಾಗಾಗಿ ಕಾವ್ಯ ಅನ್ನುವಂಥದ್ದು ಹೇಗೆ ನವಮಾಸ ತುಂಬಿದ ಗರ್ಭಿಣಿ, ನವಮಾಸ ತುಂಬಿದ ಮೇಲೆ ಮಗು ಜನಿಸಿದರೆ ಅದಕ್ಕೆ ಒಳ್ಳೆ ಆರೋಗ್ಯವಾಗಿರ್ತೈತಿ, ತಾಯಿ ಮಗುನೂ ಕೂಡ ಆರೋಗ್ಯವಾಗಿರ್ತಾರೆ. ನಾವಿವತ್ತು ಧಾವಂತದ ಬದುಕಿನಲ್ಲಿದ್ದೀವಿ. ಇವತ್ತೊಂದು ಕವಿತೆ ಬರೀಬೇಕು, ಬರೆದ ಕ್ಯಾಸ್ ಅದನ್ನು ಏನು ಮಾಡ್ಬೋದು, ಫೇಸ್ಬುಕ್ಕು, ವ್ಯಾಟ್ಸಪ್ಪು, ಮತ್ತೊಂದು ಯಾವುದೋ ಇನ್ಸ್ಟಾಗ್ರಾಮು ಹಾಕಿ ಕುಂತು ಬಿಡೋದು. ಇದು ಸಲ್ಲದು.
ಯಾಕೆಂದರೆ ಏನು ತಾಯಿ ನವಮಾಸಗಳ ತುಂಬಕ್ಕಿಂತ ಪೂರ್ವದಲ್ಲಿ ಏನಾದರೂ ಮಗು ಜನನ ಆದರೆ ಆ ಜನನದಿಂದ ತಾಯಿಗೂ ಮತ್ತು ಮಗುವಿಗೂ ಬಹಳಷ್ಟು ಗಂಡಾಂತರ ಇರುತ್ತೆ, ಬಹಳಷ್ಟು ನೋವು ಇರುತ್ತೆ, ಸಂಕಟ ಇರುತ್ತೆ. ಯಾವಾಗ ಅದು ಗರ್ಭದಿಂದ ಹೊರಗಡೆ ಬರುತ್ತೋ ನನಗೆ ಉಸಿರು ಅಂತ ಇದನ್ನು ಮಾಡುತ್ತಲ್ಲ, ಹಾಗೆ ಯಾವತ್ತಿಗೂ ಕಾವ್ಯದ ಸೃಷ್ಟಿಗೆ ಸ್ವಲ್ಪ ಸಮಯಾವಕಾಶ, ನಿಗದಿತ ಸಮಯಾವಕಾಶವನ್ನು ತೆಗೆದುಕೊಂಡು ಸಾರಾಸಾರ ವಿಚಾರ ಮಾಡಿ ಒಂದು ಕಾವ್ಯವನ್ನು ಸೃಷ್ಟಿ ಮಾಡಿದಾಗ ಆ ಕಾವ್ಯ ಪರಿಪೂರ್ಣ ಕಾವ್ಯ ಆಗಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಮನಗಾಣಬೇಕು. ಕಾವ್ಯದಲ್ಲಿ ಒಂದಷ್ಟು ಲಯ, ಸಂಗೀತ, ಭಾವನಾತ್ಮಕತೆ, ಪ್ರತಿಮೆ ಮತ್ತು ಸಂಕೇತ, ರೂಪ, ಆತ್ಮನಿಷ್ಠೆ ಇವೆಲ್ಲವುಗಳೂ ಕೂಡ ಕಾವ್ಯದಲ್ಲಿ ರಸವತ್ತಾಗಿ ಇದ್ದರೆ ಮಾತ್ರ ಆ ಕಾವ್ಯದಿಂದ ಓದುಗ ತನ್ನನ್ನೇ ತಾನು ಮರೆತು ಓದ್ತಾನೆ, ಕಾವ್ಯದಲ್ಲೇ ಲೀನವಾಗ್ತಾನೆ, ಕಾವ್ಯದ ಸೌಂದರ್ಯವನ್ನು ಸವಿಲಿಕ್ಕೆ ಸಾಧ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿ, ಕನ್ನಡ ಕಾವ್ಯಗಳಲ್ಲಿ ಯುಗಾದಿ ಹಬ್ಬವನ್ನು ಬಹಳಷ್ಟು ಕವಿಗಳು ತಮ್ಮದೇ ಆದಂಥ ವಿದ್ವತ್ತಿನಿಂದ ನಮಗಿಲ್ಲಿ ಸಾಕಷ್ಟು ಕವನಗಳನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕಾವ್ಯ ಅನ್ನುವಂಥದ್ದು ತುಂಬ ಸರಳವಾಗಿ ಹೇಳಬೇಕಾದ್ರೆ ಶಬ್ದಗಳ ಮೂಲಕ ಸೃಷ್ಟಿಸುವಂಥ ಒಂದು ಅದ್ಭುತವಾದಂಥ ಲೋಕ ಅದು. ಆ ಲೋಕದಲ್ಲಿ ಮಿಂದೆದ್ದು ಕಾವ್ಯ ಸೃಷ್ಟಿಯಾದಾಗ ಅದು ಓದುಗನ ಹೃದಯವನ್ನು ತಟ್ಟುತ್ತೆ. ಅಂಥ ಓದುಗರ ಹೃದಯವನ್ನು ತಟ್ಟುವುದರ ಜೊತೆಗೆ ಯುಗಾದಿ ಹಬ್ಬದ ವೈಶಿಷ್ಟ್ಯವನ್ನು, ಅದರಲ್ಲಿರುವಂಥ ಸ್ವಾರಸ್ಯವನ್ನು ಬಗೆ ಬಗೆಯ ದೃಷ್ಟಿಕೋನಗಳಲ್ಲಿ ಕವಿಗಳು ಇಲ್ಲಿ ತಮ್ಮ ಕವನಗಳ ಮೂಲಕ ಸೆರೆ ಹಿಡಿದಿದ್ದಾರೆ. ಇವತ್ತು ಬೇವು ಬೆಲ್ಲ ಅನ್ನುವಂಥದ್ದು, ಬೇವು ಅನ್ನುವಂಥದ್ದು ಒಂದು ಕಹಿ ಆದರೆ ಬೆಲ್ಲ ಅನ್ನುವಂಥದ್ದು ಸಿಹಿ. ಇವು ಎರಡು ಎದರ ಸಂಕೇತ ಅಂದರೆ ಈ ಜೀವನ ಎಂಬ ಹೋರಾಟದ ಬದುಕಿನಲ್ಲಿ ನಮಗೆ ಕಷ್ಟನೂ ಬರ್ತವೆ, ಸುಖನೂ ಬರ್ತವೆ, ನೋವು ಇದೆ, ನಲಿವು ಐತಿ. ಇವೆರಡನ್ನೂ ಸಮವಾಗಿ ನಾನು ತೆಗೆದುಕೊಂಡು ಜೀವನದಲ್ಲಿ ಯಶಸ್ಸನ್ನು, ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬೇವು ಮತ್ತು ಬೆಲ್ಲ ಅನ್ನುವಂಥ ಶೀರ್ಷಿಕೆಯಲ್ಲಿ ಯುಗಾದಿ ಹಬ್ಬದ ಕಾವ್ಯ, ಅದರ ಕುರಿತು ಉಪನ್ಯಾಸವನ್ನು ಇಲ್ಲಿ ನಡೀತಾ ಇದೆ. ಇದು ನಮ್ಮೆಲ್ಲರ ಬದುಕಿನ ಕನಸುಗಳಿಗೆ ತೋರಣ ಕಟ್ಟುವಂಥ ಕಾರ್ಯಕ್ರಮ ಕಿರಿದಾಗಿದ್ದರು, ಕಿರಿದೋಳ್ ಪಿರಿದರ್ಥ ಹೇಳ್ದಂಗೆ ಈ ಕಾರ್ಯಕ್ರಮ ಕಿರಿದಾಗಿದ್ದರೂ ಇಲ್ಲಿ ಕೇಳುವ ಕಿವಿಗಳಿದಾವಲ್ಲ, ಇವು ಅಂತಿಂಥ ಕಿವಿಗಳಲ್ಲ. ಇಲ್ಲಿ ಕೇಳಿ ಇಲ್ಲೇ ಬಿಟ್ಟು ಹೋಗುವಂಥವಲ್ಲ. ಕೇಳಿರುವಂಥ ವಿಚಾರಗಳನ್ನು ಮನನ ಮಾಡಿಕೊಂಡು ಇದು ಏನು ಸಾಹಿತ್ಯದ ಈ ಒಂದು ಮಾರ್ಗದಲ್ಲಿ ಸಮಾಜಕ್ಕೆ ಮುಟ್ಟಿಸುವಂಥ ಕಿವಿಗಳಿರುವಂಥ ಕವಿಗಳು ಇಲ್ಲಿ ಸಮ್ಮಿಲಿತವಾಗಿದೆಯಲ್ಲ. ಇಂಥ ಕವಿಗಳು ಇಂಥ ಗುಳೇದಗುಡ್ಡ ಪರಿಸರದಲ್ಲಿ ಇದ್ದಾರಲ್ಲ, ಇದೊಂದು ಹೆಮ್ಮೆ, ಅಭಿಮಾನ ಪಡುವಂಥ ಸಂಗತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಯಾವುದೂ ಅತಿಶಯೋಕ್ತಿ ಅಂತೇನಿಲ್ಲ. ಹೆಂಗೆ ಧಾರವಾಡದಲ್ಲಿ ಒಂದು ಕಲ್ಲು ಒಗೆದ್ರೆ ಆ ಕಲ್ಲು ಒಬ್ಬ ಸಾಹಿತಿಯ ಮನೆಗೆ ಬೀಳುತ್ತಂತಲ್ಲ, ಹಾಗೆ ನಮ್ಮ ಗುಳೇದಗುಡ್ಡ ಪರಿಸರದಲ್ಲಿಯೂ ಕೂಡ ಸಾಕಷ್ಟು ಕವಿಗಳು ಇವತ್ತು ಹುಟ್ಕೊಳ್ತಾ ಇದ್ದಾರೆ. ಅಂದರೆ ಇಂಥ ಎಲ್ಲ ಮಾರ್ಗದರ್ಶಕರು, ಹಿರಿಯರ ಬಿತ್ತಿ ಆ ಸಂಸ್ಕಾರವನ್ನು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ನಿಜವಾಗಲೂ ಕೂಡ ಭಾಳ ಅಭಿಮಾನ ಅನ್ನಿಸ್ತೈತಿ. ಆ ಹಿನ್ನೆಲೆಯಲ್ಲಿ ಇವತ್ತು ಯುಗಾದಿ ಕನ್ನಡ ಹಬ್ಬದ ಕುರಿತಾಗಿ ಕನ್ನಡ ಕವಿತೆಗಳನ್ನು ಓದುವಂಥ, ಆ ಕನ್ನಡ ಏನು ಯುಗಾದಿ ಕಾವ್ಯಗಳಲ್ಲಿ ಒಳಗೊಂಡಿರುವಂಥ ಒಂದಷ್ಟು ವಿಚಾರಗಳನ್ನು ನಾವು ನೀವು ಚಿಂತನೆ ಮಾಡಲಿಕ್ಕೆ ತೊಡಗಿದಾಗ, ಪ್ರಾರಂಭದಲ್ಲಿ ನನಗೆ ಸರ್ ಫೋನ್ ಹಚ್ಚಿದಾಗ ನಾನು ಬಹಳಷ್ಟು ಒತ್ತಡದಲ್ಲಿ ಇದ್ದೆ. ನನಗೊಂದು ಹೊಸ ಟಾಸ್ಕೇ ಕೊಟ್ಟರವರು. ಕನ್ನಡ ಕಾವ್ಯಗಳಲ್ಲಿ ಯುಗಾದಿ ಹಬ್ಬ ಅನ್ನುವಂಥದ್ದನ್ನು ಕೊಟ್ಟಾಗ ನಾನು ಅಲ್ಲಲ್ಲಿ ಹುಡುಕಿದೆ. ಅಷ್ಟೊಂದ್ರಾಗ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನುವಂಗೆ ಅವರು ಒಂದು ಬ್ಲಾಗ್ದು ಲಿಂಕ್ ಕಳಿಸಿದಾಗ 10 ಕವಿಗಳ, ಈ ನಾಡಿನ ದಿಗ್ಗಜ ಕವಿಗಳ ಒಂದಷ್ಟು ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದ ಕಾವ್ಯಗಳನ್ನು ನಾನು ಅಲ್ಲಿ ನನಗೆ ಬೆಳಿಗ್ಗೆನೇ ಇದನ್ನು ಒಂದು ಪೂರ್ವ ತಯಾರಿಯಾಗಿ ಮಾಡಿಕೊಂಡೆ. ಬೆಳಗ್ಗೆ 1:30 2 ಗಂಟೆ ಇದನ್ನು ಸಿದ್ಧತೆ ಮಾಡಿಕೊಂಡು ಕುಟುಕುಣಿಕೇರಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ತಾಸು ರೆಸ್ಟ್ ಮಾಡಿ ಬರ್ತೀನಿ ಸರ್, ಓದ್ಕೊಂಡು ಬರ್ತೀನಿ ಅಂದೆ. ಇಲ್ಲ ಸರ್, ನಮ್ಮ ಮನೆಗೆ ಬರ್ರಿ ಅಂದರು. ಬಂದು ಹಾಗೆ ಒಂದಷ್ಟು ನೋಡಿದೆ ಸರ್ 4-5 ಸರ್ ಬಂದ ಮೇಲೆ ಸರ್ ಮಕ್ಕೊಂಡ್ರಂತ ಎಬ್ಸಕ್ಕೆ ಬಂದರು. ಮತ್ತೆ ನಾನು ಧ್ಯಾನಸ್ಥಾನದಿಂದ ಅದೇನಂತಾರಲ್ಲ, ಯಾಕಂದರೆ ಒಂದು ಕಾರ್ಯವನ್ನು, ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಾಗ ನಿದ್ದೆ ಬರೋದಿಲ್ಲ. ಯಾವಾಗ ಆ ಕಾರ್ಯಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅನ್ನುವಂಥ
ಒಂದು ಸಂಕಲ್ಪ ಇದೆಯಲ್ಲ, ಅಂಥ ಸಂಕಲ್ಪವನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಿತ್ತುವಂಥದ್ದೇ ಯುಗಾದಿ. ಯುಗಾದಿ ಅಂದರೆ ಹಳೆದನ್ನೆಲ್ಲ ಬಿಟ್ಟು ಹೊಸದಕ್ಕೆ ನಾವು ಒಗ್ಗಿಕೊಳ್ಬೇಕು. ಯಾವ ರೀತಿಯಾಗಿ ಯುಗಾದಿಯ ಹಬ್ಬದಲ್ಲಿ ಒಂದಷ್ಟು ವಿಚಾರಗಳು, ವೈವಿಧ್ಯಮಯ ವಿಚಾರಗಳು ನಮ್ಮ ಬದುಕಿಗೆ ಬೇಕಾದಂಥ ಹೂರಣವನ್ನು ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇದಾಗಿ ಪ್ರತಿಯೊಬ್ಬ ಕವಿಯ ಕಾವ್ಯದಲ್ಲಿ, ಬಹುಶಃ ಇಲ್ಲಿನೂ ಕೂಡ ಕವಿಗೋಷ್ಠಿ ನಡೀತೈತಿ ಇದರ ಬಗ್ಗೆ, ಪ್ರತಿಯೊಂದು ಯುಗಾದಿ ಹಬ್ಬದ ಕುರಿತಾಗಿ ಕವಿಯ ಕಾವ್ಯದಲ್ಲಿ ಒಂದಷ್ಟು ನಿಸರ್ಗದ ಸೌಂದರ್ಯ ನಮಗೆ ಪ್ರಜ್ಞೆ ಮೂಡಿಸುತ್ತೆ, ಜಾಗೃತಿ ಮೂಡಿಸುತ್ತೆ. ಹಬ್ಬ ನಿಸರ್ಗ ಎಷ್ಟು ಅದ್ಭುತವಾಗಿದೆ. ಹಾಗೆಯೇ ಬೇವು ಬೆಲ್ಲದ ತತ್ವವನ್ನು ನಮಗೆ ತಿಳಿಯಪಡಿಸ್ತೈತಿ. ಬೇವು ಕಹಿ, ಬೆಲ್ಲ ಸಿಹಿ, ಇವು ಎರಡರ ಮಿಶ್ರಣ. ನಿಮಗೂ ಈಗ ಸದ್ಯ ಸಿದ್ಧವಾಗೈತ್ರಿ ಬೇವು ಬೆಲ್ಲದ ಮಿಶ್ರಣ ಕೊಡಲಿಕ್ಕೆ. ನಾನು ಪ್ರಥಮದಲ್ಲೇ ಬಂದೆ, ನನಗೆ ಆ ಬೇವು ಬೆಲ್ಲದ ಒಂದಷ್ಟು ಅನುಭವ ಆಯಿತು. ಬೇವು ಬೆಲ್ಲದ ಅನುಭವ ಮಾಡ್ಕೊಳ್ಳಿಕ್ಕೇ ಬೇವು ಬೆಲ್ಲ ಸೇವಿಸ್ತೀವಿ, ದಿನ ಕಾಫಿ ಟೀ ಕುಡಿಯೋದೈತಿ. ಆದರೆ ಇವತ್ತು ನಮ್ಮ ಚಂದನವನದ ಮನೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಬೇವು ಬೆಲ್ಲ ಸಿಗ್ತಾ ಇದೆ. ಅಂದರೆ ಬೇವು ಬೆಲ್ಲದ ತತ್ವ, ಅದರ ಹಿಂದಿನ ತತ್ವಾದರ್ಶ ಎಷ್ಟು ಇವತ್ತಿನ ಬದುಕಿಗೆ ಬೇಕಾಗೈತಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗತ್ತೆ. ಭಾಳ ಮುಖ್ಯವಾಗಿ ಹೊಸ ಭರವಸೆಯನ್ನು ಹುಟ್ಟಿಸುವಂಥದ್ದು. ನೋಡಿರಿ, ನಾವೆಲ್ಲ ಸ್ಥಾವರಕ್ಕೆ ಅಂಟಿಕೊಳ್ತಾ ಇದ್ದೀವಿ. ನಾವು ಜಂಗಮ ಮುಖಿಯಾಗಿ ಸಾಗ್ತಾ ಇರಬೇಕು, ನಿರಂತರವಾಗಿ ಚಲನಶೀಲರಾಗಬೇಕು, ಯಾವತ್ತಿಗೂ ಸೃಜನಶೀಲತೆ ಇರಬೇಕು, ಹೊಸದನ್ನು ಕಟ್ಟಬೇಕು, ಹೊಸದನ್ನು ಗುರುತಿಸಬೇಕು. ಹೊಸದಕ್ಕೆ ನಾವೆಲ್ಲರೂ ಕೂಡ ಹಳೆಯದನ್ನು ಮರೆತು ಹೊಸ ದಿಕ್ಕಿನತ್ತ ಸಾಗಬೇಕು ಅನ್ನೋದಕ್ಕೇ ಇವತ್ತು ನಿಮ್ಮೆಲ್ಲರನ್ನು ಇಂಥ ಹೊಸ ಆಲೋಚನೆಗೆ ತಳ್ಳಿದ್ದಾರೆ, ನೂಕಿದ್ದಾರೆ ಅನ್ನೋಕ್ಕಿಂತ ನಮ್ಮನ್ನೆಲ್ಲರನ್ನು ಸೆಳೆದುಕೊಂಡು ಹಿಡಿದಿದ್ದಾರೆ. ಇಲ್ಲಿ ನಮ್ಮನ್ನೆಲ್ಲ ಚುಂಬಕ ಶಕ್ತಿಯಂತೆ ಸೆಳೆದುಕೊಂಡಿದ್ದಾರಲ್ಲ, ಇಲ್ಲಿ ಹೊಸ ಭರವಸೆ ಐತಿ. ಯುಗಾದಿ ಹಬ್ಬದಲ್ಲಿ ನಮ್ಮೆಲ್ಲರಿಗೂ ಕೂಡ ಭರವಸೆಯ ಬೆಳಕು ಇದೆ ಅನ್ನುವಂಥದ್ದನ್ನು ತೋರಿಸುವ ನಿಟ್ಟಿನಲ್ಲಿ ನಡೀತಾ ಇದೆ. ಹಾಗೆ ಸಾಹಿತ್ಯದಲ್ಲಿ ಇವತ್ತು ಜನಪದ ಸಾಹಿತ್ಯದಲ್ಲಿಯೂ ಕೂಡ ಯುಗಾದಿ ಹಬ್ಬದ ಸಂಭ್ರಮ ಮಡುಗಟ್ಟಿದೆ. ಆದರೆ ಕನ್ನಡ ಕಾವ್ಯಗಳಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ನೋಡಿದಾಗ ಜಗದ ಜೀವಗಳಿಗೆಲ್ಲ ಈ ವಸಂತ ಆಗಮನ ಆಯ್ತಲ್ಲ, ಚೈತ್ರ ಮಾಸದ ವಸಂತ ಋತು, ಇದು ಏನಪ್ಪ ಅಂದರೆ ಇದೊಂದು ಸಂಭ್ರಮ. ಇಡೀ ನಿಸರ್ಗದಲ್ಲೇ ಒಂದು ನವ ಚೈತನ್ಯ ತುಂಬ್ತಾ ಇದೆ. ಎಲ್ಲದೂ ಕೂಡ ಹೊಸದಾಗಿ ಕಾಣ್ತಾ ಇದೆ. ಆ ಪ್ರಕೃತಿಯ ಸೊಬಗನ್ನು ನೋಡುವಂಥ ದೃಷ್ಟಿ ಬದಲಾಗಬೇಕಾಗೈತಿ. ದೃಷ್ಟಿ ಬದಲಾದ್ರೆ ದೃಶ್ಯನೂ ಬದಲಾದೀತು ಅಂತ ಒಬ್ಬ ಕವಿ ಹೇಳ್ತಾನಲ್ಲ, ಹಾಗೆ ನಮ್ಮ ನೋಡುವ ದೃಷ್ಟಿ ಬದಲಾಗಬೇಕಾಗೈತಿ. ಆ ಹಿನ್ನೆಲೆಯಲ್ಲಿ ಇವತ್ತು ಪರಿಸರದ ಹಸಿರಿನಿಂದ ಹಿಡಿದು ಅದನ್ನೇ ಉಸಿರಾಡುವಂಥ ಮನುಷ್ಯನ ಒಂದಷ್ಟು ಬದುಕಿನಲ್ಲಿ, ಮನುಷ್ಯನ ಅಂತಃಕರಣದಲ್ಲಿ ಇವತ್ತು ನವೋತ್ಸಾಹವನ್ನು ತುಂಬುವಂಥ ಈ ಯುಗಾದಿ ಇದೊಂದು ಸೃಷ್ಟಿಯ ಕ್ರಿಯೆ. ಇಲ್ಲಿ ಉಕ್ಕಿ ಬರುವಂಥ ಕಾಲ ಯುಗಾದಿ. ಹಾಗಾಗಿ ಈ ಒಂದು ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡಿಕೊಳ್ತಾ ಇವತ್ತು ಯುಗಾದಿಯ ಹಬ್ಬದ ಸಂಭ್ರಮ ಕಾವ್ಯಗಳಲ್ಲಿ ಹೇಗೆ ಮಡುಗಟ್ಟಿದೆ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ. ಯುಗಾದಿ ಹಬ್ಬ ಅಂದರೆ ನೆನಪಾಗೋದು ವರಕವಿ ದ ರಾ ಬೇಂದ್ರೆ. ಅವರ ಕಾವ್ಯವನ್ನು ನಾವೇನಾದರೂ ಈ ಯುಗಾದಿ ಸಂಭ್ರಮದಂದು ಬಳಕೆ ಮಾಡದೇ ಇದ್ದರೆ ಈ ಕಾರ್ಯಕ್ರಮಕ್ಕೆ ಅರ್ಥನೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ಕಾವ್ಯವನ್ನು ನೋಡಿದಾಗ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ, ಎಳೆಯ ಮಕ್ಕಳಿಗೂ ಕೂಡ ಚಿರಪರಿಚಿತ ಅಂಥ ಒಂದು ಅದ್ಭುತ ಕಾವ್ಯ. ಬಹಳ ಸರಳವಾಗಿ ಈ ಕಾವ್ಯದಲ್ಲಿ ಯುಗಾದಿಯ ಸಂಭ್ರಮ, ನಮ್ಮ ಬದುಕಿನ ಒಂದಷ್ಟು ಆತ್ಮವಿಶ್ವಾಸ ತುಂಬುವ ಕ್ಷಣಗಳನ್ನು ಹೇಗೆ ಸೆರೆ ಹಿಡಿದಿದ್ದಾರೆ ಅಂದರೆ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಹಾಗೆ ಮುಂದೆ ಹೇಳ್ತಾರೆ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ, ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೂತು, ಕಾಮಗಾಗಿ ಕಾದಿದೆ ಸುಗ್ಗಿ ಅಂದು ಹಿಗ್ಗಿಗಿಳಿಯ ಸಾಲು ತೋರಣದೊಲು ಕೋದಿದೆ. ವರುಷಕ್ಕೊಂದು ಹೊಸತು ಜನ್ಮ
ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆ ನಮಗದಷ್ಟೇ ಏತಕ್ಕೆ. ನೋಡಿ, ಹೀಗೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ತಾ ಈ ಕಾವ್ಯದಲ್ಲಿ ಯಾವ ರೀತಿಯಾಗಿ ಕವಿ ತನ್ನ ಕಲ್ಪನೆಯನ್ನು, ತನ್ನ ಅನುಭವವನ್ನು ಧಾರೆ ಎರೆದಾನಂದರೆ, ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೂತು ಕಾಮಗಾಗಿ ಕಾದಿದೆ. ಎಷ್ಟು ಅದ್ಭುತ ಸಾಲುಗಳು! ಈ ಪ್ರಕೃತಿಯಲ್ಲಿರುವಂಥ ಜೀವ ಕಲೆಯನ್ನು ಯಾವ ರೀತಿಯಾಗಿ ರಸವತ್ತಾಗಿ ಬಿತ್ತರಿಸಿದ್ದಾರೆ ಅನ್ನುವಂಥದ್ದು ನಮಗಿಲ್ಲಿ ಗೊತ್ತಾಗತ್ತೆ. ಕಮ್ಮನೆ ಬಾಣಕ್ಕೆ ಸೋತು, ನೋಡ್ರಿ, ಮನ್ಮಥನ ಬಾಣ ಹೂಬಾಣ. ಮನ್ಮಥನ ಬಾಣ ಅಂತೆಂಥ ಬಾಣ ಅಲ್ಲ, ಹೂಬಾಣ. ಪರಿಮಳವನ್ನು ಸೂಸುವಂಥ, ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವಂಥ ಜುಮ್ಮನೆಯ ಮಾಮರವು ಹೂತು. ಮಾಮರವು ಕೂಡ ನಾನೇನು ಕಮ್ಮಿ ಅಂತ ತಿಳ್ಕೊಂಡು ಅದೂ ಕೂಡ ಹೂ ಬಿಟ್ಟು ಎಷ್ಟು ನಳನಳಿಸ್ತಾ ಇದೆ. ಇವತ್ತು ಬೆಳಿಗ್ಗೆ ನೀವೆಲ್ಲರೂ ಕೂಡ ಸ್ನಾನ ಮಾಡಲಿಕ್ಕೆ ಬೇವಿನ ಎಲೆಯನ್ನು ತೆಗೆದುಕೊಂಡು ಹೋದಾಗ ಕೆಲವು ಮರಗಳು ಯಾಕಪ್ಪ ಪ್ರಕೃತಿಯ ವಿಚಿತ್ರ ಏನೋ ಹೂನ ಬಿಟ್ಟಿಲ್ಲ ಅಂತ ತಿಳ್ಕೊಂಡು ನಾನು ಬೆಳಗ್ಗೆ ವಾಕಿಂಗ್ ಹೋದಾಗ 10 ಗಿಡಗಳನ್ನು ನೋಡಿದೆ. ಕೆಲವು ಇನ್ನೂ ಬೇವಿನ ಮರಗಳಲ್ಲಿ ಸರಿಯಾದ ರೀತಿ ಅದು ಪ್ರಕೃತಿಯ ವೈರುಧ್ಯ ಅಥವಾ ನಾವು ಇವತ್ತು ಏನು ಪ್ರಕೃತಿಯನ್ನು ನಾಶ ಮಾಡಿದ ಪ್ರತಿಫಲವೇ ಹೊರತು ಪ್ರಕೃತಿ ಯಾವಾಗಲೂ ಕೂಡ ತನ್ನ ಕಾರ್ಯವನ್ನು ನಿರಂತರವಾಗಿ ಚಲನಶೀಲತೆಯಿಂದ ಮಾಡ್ತಾ ಇರುತ್ತೆ. ತಮ್ಮ ಕಾಯಕ ಯಾವೂ ಬಿಟ್ಟಿಲ್ಲ ಅವು. ಇವತ್ತು ನಾವು ಕಾಯಕದಿಂದ ದೂರ ಆದಂಥವ್ರು ಇವತ್ತು. ಹಾಗೆ ಇಲ್ಲಿ ಕಮ್ಮನೆ ಬಾಣಕ್ಕೆ ಸೋತು ಜುಮ್ಮನೆ ಮಾಮರವು ಹೂತು ಕಾಮಗಾಗಿ ಕಾದಿದೆ. ಕಾಮ ಅಂದರೆ ಬೇರೆ ಯಾವುದೂ ಅಲ್ಲ, ವಸಂತ. ಆಸೆ, ಎಂಥ ಆಸೆ, ಎಂಥ ಆಸೆ! ಈಗ ನೋಡ್ರಿ, ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ನೀವೆಲ್ಲರೂ ಇಲ್ಲಿ ಬಂದಿರಲ್ಲ, ಆಸೆ ಹೊತ್ತುಕೊಂಡ ಬಂದಿರಿ. ಹೆಗ್ಡೆ ಸರ್ ಏನೋ ಒಂದು ಕಾರ್ಯಕ್ರಮ ಮಾಡ್ಯಾರಪ್ಪ, ಹೋಗ್ಬೇಕನ್ನುವಂಥ ಆಸೆ ಚಿಗುರೊಡೆದಾಗ ನೀವೆಲ್ಲರೂ ಬಂದಿರಿ. ಅಲ್ಲೇನೈತಿ ಬಿಡು ಅಂತ ತಿಳ್ಕೊಂಡು ನಿರಾಶಾ ಭಾವ ಇತ್ತಪ್ಪ ಅಂದರೆ ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯನಿಗೆ ಆಸೆ ಇರಬೇಕು. ಆಸೆ ಎಂತಹ ಆಸೆ ಇರಬೇಕಂದ್ರೆ ನಮ್ಮ ಬದುಕನ್ನು ಉಜ್ವಲಗೊಳಿಸುವಂತಹ ಆಸೆ ಇರಬೇಕು. ಕೆಲವು ಆಸೆ ಇರ್ತಾವೆ ಕೆಲವರಿಗೆ. ಸಂಜೆ ಆತನನ ಎಲ್ಲೆಲ್ಲಿ ಹೋಗಬೇಕು, ಎಲ್ಲಿ ಕೂಡಬೇಕು, ಯಾರ್ಯಾರು ಸ್ನೇಹಿತನ ಕರ್ಕೋಬೇಕು, ಎಷ್ಟೊತ್ತನ ಕೂಡಬೇಕು, ಮನೆ ಮಕ್ಕಳು ಏನೂ ನೆನಪಾಗೋದಿಲ್ಲ, ಅಂಥ ಆಸೆ ಕೆಲವರಿಗೆ ಇರ್ತೈತಿ ಅಲ್ವಾ? ಅದಕ್ಕೆ ಹೇಳ್ತಾರೆ ಇಲ್ಲಿ, ಕಾಮಗಾಗಿ ಕಾದಿದೆ. ವಸಂತನ ಆಗಮನಕ್ಕಾಗಿ ಎಲ್ಲ ಪ್ರಕೃತಿಯಲ್ಲಿರುವಂಥ ಹೂಗಳು ಅರಳಿ ನಿಂತಾವಲ್ಲ, ಯಾರಿಗಾಗಿ? ವಸಂತನ ಆಗಮನಕ್ಕಾಗಿ. ಚೈತ್ರದ ಚಿಗುರು, ಪ್ರತಿಯೊಂದು ಮರಗಳು ಕೂಡ ತಮ್ಮ ಹಳೆಯದೆಲ್ಲವನ್ನು ಕಳಚಿ ಹೊಸ ಎಲೆಗಳನ್ನು ತುಂಬಿಕೊಂಡು, ಹಾಗೆ ಬರೀ ಎಲೆಯಷ್ಟೇ ಇಲ್ಲ, ಹೂಗಳಿಂದ ಕಂಗೊಳಿಸ್ತಾ ಇದ್ದಾವಲ್ಲ, ಇದು ವಸಂತದ ಆಗಮನ. ಸುಗ್ಗಿ 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 ಎಂದು ಹಿಗ್ಗಿ ಗಿಳಿಯ ಸಾಲು ಸಾಲು ತೋರಣದೊಳು ಕೋದಿದೆ. ನೋಡ್ರಿ, ಎಲ್ಲ ಇವತ್ತು ಕೋಗಿಲೆ ಕೂಗು ಕೇಳಬೇಕಂದ್ರೆ ವಸಂತದ ಆಗಮನನೇ ಆಗಬೇಕು. ವಸಂತನ ಆಗಮನ ಆಗದೇ ಇದ್ದರೆ ಕೋಗಿಲೆ ಕೂಗೋದಿಲ್ಲ. ಯಾಕೆ? ಹಸಿರೆಲೆಯನ್ನು, ಚಿಗುರೆಲೆಯನ್ನು ತಿಂದು ತನ್ನ ಒಂದಷ್ಟು ಸಂತೃಪ್ತಿಗೊಂಡು ಮಧುರವಾದ ಕಂಠದಿಂದ ಹಾಡುತ್ತಲ್ಲ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು. ಎಷ್ಟು ಅದ್ಭುತ ಕಟ್ಟಿಕೊಟ್ಟಾರಲ್ಲ. ವಸಂತ ಆಗಮನ ಬಂದಾಗ ಮಾವು ಹೇಗೆ ಚಿಗುರುತ್ತೆ, ಕೋಗಿಲೆ ಹೇಗೆ ಕೂಗಾಗುತ್ತೆ. ಕೋಗಿಲೆ ಕೂಗೋದು ಸಂತೋಷದಿಂದ, ಯಾವತ್ತೂ ದುಃಖದಿಂದ ಕೂಗೋದಿಲ್ಲ. ಮನುಷ್ಯನೇ ಯಾವತ್ತಿಗೂ ಸಂತೋಷವಿರು, ಯಾಕೆ ದುಃಖ ಪಡ್ತೀಯ? ಸಂತೋಷದಿಂದ ಇರು. ಮುಂದೆ ಹೇಳ್ತಾರೆ, ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಇಲ್ಲಿ ಬಹಳ ಗಂಭೀರವಾದಂಥ ಪ್ರಶ್ನೆಯನ್ನು ಇಡ್ತಾರೆ. ವರ್ಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕ್ಕೆ. ಪ್ರಕೃತಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥ ವಿಚಾರ ಒಂದು ಗಮನದಲ್ಲಿರಲಿ, ಎಲ್ಲವೂ ನನ್ನ ಮತಿಗೆ, ನನ್ನ ವೈಯಕ್ತಿಕ ವಿಮರ್ಶೆಗೆ ಒಳಪಟ್ಟಿರುವಂಥದ್ದು. ಯಾಕೆಂದರೆ ಇಲ್ಲಿ ಭಾಳ ದಿಗ್ಗಜರದಿರಿ, ಜ್ಞಾನವಂತರಿದ್ದೀರಿ, ಅನುಭವಸ್ಥರಿದ್ದೀರಿ. ಇದನ್ನು ಹೀಗೆ ಹೇಳ್ಬೋದಿತ್ತಲ್ಲ ಅಂತ ತಮ್ಮ ಮನದಲ್ಲಿ ಬರ್ಬೋದು. ಎಲ್ಲವೂ ಕೂಡ ಯಾವುದೇ ಒಂದು ವಿಮರ್ಶೆ ಆತನ ಒಳಗುಗನ್ನು, ಆತನ ಅನುಭವ, ಆತನಿಗೆ ದಕ್ಕಿದ ಒಂದಷ್ಟು ದ್ರವ್ಯದಿಂದ ಮಾತ್ರ ಇದು ಸಾಧ್ಯ. ಹಾಗಾಗಿ ಇಲ್ಲಿ ಇಡೀ ಪ್ರಕೃತಿ ನೋಡಿ, ಎಲ್ಲ ಹಳೆಯ ಎಲೆಗಳು ಕಳಚಿಕೊಂಡು ಹೊಸ ಎಲೆಗಳು ಬರ್ತವೆ. ಹಣ್ಣೆಲೆ ಉದುರಿ ಚಿಗುರೆಲೆಯಿಂದ ಕಂಗೊಳಿಸ್ತವೆ. ಇದು ಯಾಕೆ ಮನುಷ್ಯನಿಗಿಲ್ಲ? ನಮಗೆಲ್ಲ ಒಂದೇ ಬಾಲ್ಯ, ಮತ್ತೆ ಬಾಲ್ಯ ಬಾ ಅಂದ್ರೆ ಬರ್ತೈತಿ, ಮತ್ತೆ ಯೌವನ ಬಾ ಅಂದ್ರೆ ಬರ್ತೈತಿ? ಏನಿಲ್ಲ. ನಮಗೆ ಯಾಕಿಲ್ಲ
ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಅವರ ಈ ಸಾಲುಗಳಿಂದ ಧ್ವನಿಸ್ತಾ ಇದೆ. ಮುಂದೆ ಹೇಳ್ತಾರೆ ಇದಕ್ಕೆ ಉತ್ತರವನ್ನು ಅವರೇ ಕೊಡ್ತಾರೆ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ನಮಗೆ ಏಕೆ ಬಾರದು? ಮತ್ತೆ ಇಲ್ಲಿ ಪ್ರಶ್ನೆ ಮಾಡ್ಕೋತಾರೆ ನಮಗೆ. ಹೌದಲ್ಲ, ಪ್ರಕೃತಿಯಲ್ಲಿ ಎಲ್ಲ ಗಿಡ ಮರಗಳು ತಮ್ಮ ಹಣ್ಣೆಲೆಗಳನ್ನು ಉದುರಿಸಿ ಚಿಗುರೆಲೆಗಳನ್ನು ಪಡ್ಕೋತಾವಲ್ಲ, ನೀನು ನನಗ್ಯಾಕಂತ ಭಾಗ್ಯ ಇಲ್ಲ, ನನಗ್ಯಾಕೆ ಮತ್ತೆ ಬಾಲ್ಯ ಇಲ್ಲ, ನನಗ್ಯಾಕೆ ಮತ್ತೆ ಯೌವನ ಇಲ್ಲ ಅಂತ ನೀನು ಚಿಂತೆ ಮಾಡಬೇಡ. ಹೆಂಗೆ ನೀನು ಚಿಂತನೆ ಇರಲಿ ಅಂದ್ರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ನೀನೇನು ಮಲಗ್ತೀಯಲ್ಲ ಆ ಮಲಗಿದೊಮ್ಮೆ ನೀನು ಮರಣ, ತಾತ್ಕಾಲಿಕ ಮರಣ. ಎದ್ದ ಸಲ ನವೀನ ಜನನ, ನೀನು ಯಾವಾಗ ಹೇಳ್ತೀಯಲ್ಲ ಮತ್ತೆ ನಿನ್ನ ಹುಟ್ಟು. ಅವೆಲ್ಲ ವರ್ಷಕ್ಕೊಮ್ಮೆ ಆಗ್ತದೆ ಪ್ರಕೃತಿಯಲ್ಲಿ. ನಾವೆಂಥ ಅದ್ಭುತರು, ಏನೋ ಸುದೈವಿಗಳು. ಮಲಗಿದಾಗ ಒಮ್ಮೆ ಮರಣ, ಎದ್ದಾಗ ಒಮ್ಮೆ ಜನನ, ನಮಗೆ ಏಕೆ ಬಾರದು ಅಂತ ಪ್ರಶ್ನೆ ಮಾಡ್ಕೋ. ಇದನ್ನೇ ನೀನು ಯಾಕೆ ಆ ಅರ್ಥದಲ್ಲಿ ತಿಳ್ಕೋಬೇಡ. ಈಗ ಇವತ್ತು ಜೀವನ ಮುಗೀತು, ಮಲಗಿದೀವಿ ಅಂದರೆ ಇವತ್ತಿನ ವಿದ್ಯಮಾನ ಕ್ಲೋಸ್. ಅದು ನಾಳೆ ಎದ್ದಾಗ ಮತ್ತೆ ಹೊಸತು ಬದುಕು, ಮತ್ತೆ ಹೊಸ ಹೋರಾಟ, ಮತ್ತೆ ಹೊಸ ಚಲನಶೀಲತೆ, ಇದು ನಿನ್ನಲ್ಲಿ ನಿರಂತರವಾಗಿರಲಿ. ಬಹಳ ನಾವು ಏನು ಮಾಡ್ತೀವಿ, ನಿನ್ನೆದು ಮೊನ್ನೆದು 10 ವರ್ಷದ್ದು 100 ವರ್ಷದ್ದು ಬರೇ ಅವೇ ದ್ವೇಷ ಮತ್ಸರ ಅವನ್ನೇ ನೆನಪಿಸ್ಕೊಂಡು, ಕಹಿ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು, ಮತ್ತೆ ನಾಳೆ ಅವರು ಮುಂಜಾನೆ ಎದ್ದು ಭೇಟಿ ಆದ್ರಪ್ಪ, ನಮ್ಮನ್ನು ದ್ವೇಷ ಮಾಡೋರು ಭೇಟಿ ಆದ್ರೆ ನಮ್ಮಲ್ಲಿ ಮತ್ತೆ ಆ ದ್ವೇಷದ ಭಾವ ಉಕ್ಕಿ ಬರ್ತೈತಿ. ಇದು ಸಲ್ಲದು. ಆಗಿದ್ದು ಮರ್ತು ಬಿಡು, ಹಿಂದಾಗಿದ್ದಾಯಿತು. ಮತ್ತೆ ನೀನು ಮಲಗಿದಾಗ ಒಮ್ಮೆ ಮರಣ, ಎದ್ದಾಗ ಒಮ್ಮೆ ಜನನ. ಇದು ಈ ಪ್ರಕೃತಿಯ ತತ್ವ. ಹೇಗೆ ವಸಂತದಲ್ಲಿ ಎಲ್ಲ ಮರಗಳು ಸೊಬಗನ್ನು ಪಡಿತಾವಲ್ಲ, ಹಂಗೆ ಅವು ವರ್ಷಕ್ಕೊಮ್ಮೆ ಆದರೆ ನೀ ಪ್ರತಿನಿತ್ಯ ಮಾಡು, ಪ್ರತಿನಿತ್ಯ ಧ್ಯಾನಿಸು. ಎಲೆ ಸನತ್ಕುಮಾರ ದೇವ ಸಲೆ ಸಾಹಸಿ ಚಿರಂಜೀವ, ನಿನಗೆ ಲೀಲೆ ಸೇರದು. ಎಷ್ಟು ಅದ್ಭುತವಾಗಿ ಅಂದರೆ, ನಾವು ನೀವೆಲ್ಲರೂ ಕೂಡ ಹಳೆಯದನ್ನು ಮರೆತು ಪ್ರತಿದಿನ ಹೊಸದಾಗಿ ಬದುಕಬೇಕು, ಹೊಸ ಬಾಳಿಗೆ ಮತ್ತೆ ನಮ್ಮನ್ನೇ ನಾವು ತೊಡಗಿಸಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದಾಗ, ಈ ಸಾಲುಗಳು ಕವಿ ದ ರಾ ಬೇಂದ್ರೆಯವರ ಇವು ಯಾವತ್ತಿಗೂ ಕೂಡ ಶ್ರೇಷ್ಠವಾದಂಥ ಜೀವನ ಸತ್ಯವನ್ನು ದರ್ಶನ ಮಾಡುವಂಥ, ಹಬ್ಬದ ವೈಶಿಷ್ಟ್ಯದ ಜೊತೆಗೆ ಪ್ರಕೃತಿಯ ಸೊಬಗಿನ ಜೊತೆಗೆ ನಾವು ಕೂಡ ಪ್ರಕೃತಿಯಂತೆ ಪ್ರಕೃತಿಯಾಗಿ ನಾವು ಮುಂದುವರಿಬೇಕು. ಇವತ್ತು ನಾವು ವಿಕೃತಿಯನ್ನು ಮೆರಿತಾ ಇದ್ದೀವಿ, ಪ್ರಕೃತಿಯನ್ನು ಹಾಳು ಮಾಡಿ ವಿಕೃತಿಗಳಾಗ್ತಾ ಇದ್ದೀವಿ. ಇಲ್ಲಿ ಪ್ರಕೃತಿಯಂತೆ ಇರು, ಸಂಸ್ಕಾರದೊಂದಿಗೆ ಸಂಸ್ಕೃತಿಯನ್ನು ಮೇಳೈಸಿಕೊಳ್ಳು. ಯಾವುದೇ ಕಾರಣಕ್ಕೂ ಮನಸ್ಸನ್ನು ವಿಕೃತಗೊಳಿಸ್ಕೊಡ್ಬೇಡ. ಯಾವತ್ತಿಗೂ ಕೂಡ ನಿನ್ನ ಮನಸ್ಸು ಏನಾಗಿರಬೇಕಂದ್ರೆ ಸಂಸ್ಕಾರದೊಂದಿಗೆ ಸಂಸ್ಕೃತಿಯೊಂದಿಗೆ ಪ್ರಕೃತಿಯ ಪಾಠವನ್ನು ಕಲಿತು ನಿನ್ನ ಜೀವನದಲ್ಲಿ ಅಳವಡಿಸ್ಕೊ ಅನ್ನುವಂಥ, ವರ್ಷಕ್ಕೊಂದು ಹೊಸತು ಜನ್ಮ, ವರ್ಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವಜಾತೆಗೆ ಎನ್ನುತ್ತಿರಲಿ ಅಲ್ಲವೇ ಅನ್ನುವಂಥ ಮಾತು ಪ್ರಶ್ನೆ ಮಾಡ್ತಾ, ನಮ್ಮದೂ ಕೂಡ ಹಾಗೆ ಬದುಕು. ಹಾಗಾಗಿ ಇದನ್ನು ಒಂದಷ್ಟು ಸಂಕೇತವಾಗಿಟ್ಟುಕೊಂಡು ನಮ್ಮ ಬದುಕಿನಲ್ಲಿ ಬರುವಂಥ ಕಷ್ಟಗಳನ್ನು, ನಷ್ಟಗಳನ್ನು, ನೋವುಗಳನ್ನು, ಇವೆಲ್ಲವುಗಳನ್ನು ನೀನು ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಪ್ರತಿಯೊಂದನ್ನು ಕೂಡ ಸಮಚಿತ್ತದಿಂದ ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಅನ್ನುವಂಥ ಒಂದಷ್ಟು ಸಾಮಾನ್ಯ ತತ್ವವನ್ನು ನಮಗೆ ಈ ಕವನದಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಮುಂದುವರೆದು ಇನ್ನು 2ನೇ ಕವಿ ಅಂದಾಗ ಕನ್ನಡ ಸಾರಸ್ವತ ಲೋಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ನಮ್ಮೆಲ್ಲರಿಗೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಕುವೆಂಪು ಅವರ ಒಂದು ಯುಗಾದಿ ಕವನದಲ್ಲಿಯೂ ಕೂಡ ಬಹಳ ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ದರ್ಶನದೊಂದಿಗೆ ಬದುಕಿನ ವಾಸ್ತವ ಸತ್ಯವನ್ನು, ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಈ ಅರಿಷಡ್ವರ್ಗಗಳಿಂದ ನಮ್ಮ ಮನಸ್ಸು ಎಷ್ಟು ವಿಕಾರವಾಗೈತಿ, ನಮ್ಮ ಮನಸ್ಸು ಎಷ್ಟು ವಿಕೃತಿಗೊಂಡೈತಿ, ಇದೆಲ್ಲವುಗಳನ್ನು ಮರೆತು ಹೊಸತನಕ್ಕೆ ಹೆಜ್ಜೆ ಇಡು ಅನ್ನುವಂಥ ಭರವಸೆಯನ್ನು ತುಂಬುವಂಥ ಅವರ ಯುಗಾದಿ ಕವನದ ಸಾಲುಗಳನ್ನು ಗಮನಿಸೋದಾದರೆ, ಸುರಲೋಕದ ಸುರನದಿಯಲ್ಲಿ ಮಿಂದು ಸುರಲೋಕದ ಸಂಪದವನ್ನು ತಂದು ನವ ಸಂವತ್ಸರ ಭೂಮಿಗೆ ಬಂದು ಕರೆಯುತ್ತಿದೆ ನಮ್ಮನು ಎಂದು. ಆ ಕವಿವಾಣಿಯಂತೆ ನಾವೆಲ್ಲರೂ ಕೂಡ ಇಲ್ಲಿ ಸಮ್ಮಿಳಿತವಾಗಿದ್ದೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ.
ಕುವೆಂಪು ಅವರ ಈ 4 ಸಾಲುಗಳಂತೆ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ನಾವು ನೀವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮುಂದೆ ಹೇಳ್ತಾರೆ, ಗೀತೆಯ ಘೋಷದಿ ನವ ಅತಿಥಿಯ ಕರೆ, ಹೃದಯ ದ್ವಾರ ನವ ನಗಲಕ್ಕೆ ತೆರೆ ತೆರೆ, ನವ ಜೀವನ ರಸಬಾಳಿಗೆ ಬರಲಿ, ನೂತನ ಸಾಹಸ ವೈತರಲಿ. ನೋಡಿ, ಹೊಸ ಸಂವತ್ಸರ, ಪರಾಭವ ಸಂವತ್ಸರಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪಾದಾರ್ಪಣೆ ಮಾಡಿದ್ದೀವಿ. ಗೀತೆಯ ಘೋಷದಿ ಅಂದರೆ ನಮ್ಮ ನಿಮ್ಮೆಲ್ಲರ ಭಗವದ್ಗೀತೆ, ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರುವಂಥ ಆ ಗೀತೆಯ ಸಾಲಿನಂತೆ ಇವತ್ತು ಕಲಿಯುಗ, ಆಧುನಿಕ ಯುಗ, ತಂತ್ರಜ್ಞಾನ ಯುಗ, ಕಂಪ್ಯೂಟರ್ ಯುಗ, ಮೇಲಾಗಿ ಇವತ್ತು ಕೃತಕ ಬುದ್ಧಿಮತ್ತೆಯ ಯುಗಕ್ಕೆ ಬಂದು ನಿಂತೀವಿ. ಇವತ್ತು ಇವೆಲ್ಲ ಹೋದು ಕೃತಕ ಬುದ್ಧಿಮತ್ತೆಯ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಯುಗದಲ್ಲಿ ಬಂದೀವಿ. ಇವತ್ತು ಹಿಂಗೈತಲ್ಲ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ನಮ್ಮ ನಿರೀಕ್ಷೆಗೇ ಸಿಗವಲ್ದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಯಾವುದು ನಾವು ನಿಜ ಅಂತ ತಿಳ್ಕೊಬೇಕು, ಯಾವುದು ಸುಳ್ಳು ಅಂತ ತಿಳ್ಕೊಬೇಕು ಅನ್ನೋದು ಗೊತ್ತಾಗೋಲ್ದು. ಕೆಲವೊಂದಿಷ್ಟು ವಿಡಿಯೋ ಬರ್ತಾವೋ, ಒಂದು ಸಿಂಹನೋ ಒಂದು ಹುಲಿ ಬರ್ತೈತಿ, ನಡು ರಸ್ತೆಯಲ್ಲೇ ಒಬ್ಬ ವ್ಯಕ್ತಿಯನ್ನು ಎಳ್ಕೊಂಡು ಹೋಗತ್ತೆ, ಅವ್ರು ಅದನ್ನು ಅಲ್ಲೇ ಮಗ್ಲ ಇರ್ತಾರೆ. ಇವೆಲ್ಲ ಹೆಂಗೆ ಸೃಷ್ಟಿ ಸಾಧ್ಯ? ಅಲ್ಲಿ ಇವತ್ತು ಭಾಳ ಫೇಕ್ ಆಗ್ತಾ ಇದೆ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ಕಲಿಗಾಲದಲ್ಲಿದ್ದೀವಿ ನಾವು ಇವತ್ತು. ಹಾಗಾಗಿ ಈ ಯುಗಾದಿ ಕಾವ್ಯಗಳು ಇವತ್ತು ನಮಗೆ ಮತ್ತೆ ಹಿಂದಿನದನ್ನು ಮೆಲುಕು ಹಾಕಿ ಭವಿಷ್ಯತ್ತಿನಲ್ಲಿ ಹೇಗೆ ನಾವು ಮುನ್ನಡೆಯಬೇಕು ಅನ್ನುವಂಥ ಎಚ್ಚರಿಕೆಯ ಪ್ರಜ್ಞೆಯೊಂದಿಗೆ ನಮಗಿಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾವೆ. ಹಾಗಾಗಿ ಹೃದಯ ದ್ವಾರ ನವ ನಗಲಕ್ಕೆ ತೆರೆ ತೆರೆ, ನಮ್ಮ ಹೃದಯವನ್ನು ವಿಸ್ತಾರ ಮಾಡ್ಕೋಬೇಕಾಗೈತಿ. ಇವತ್ತು ಸಂಕುಚಿತ ಮನೋಭಾವ ನಮ್ಮಲ್ಲಿ ಮೇಳೈಸೈತಿ. ನಮಗೆ ಭಾಳ ಹೃದಯ ವೈಶಾಲ್ಯತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಹೃದಯದ ಬಾಗಿಲು ತೆರೆ ತೆರೆ, ನವ ಜೀವನ ರಸಬಾಳಿಗೆ ಬರಲಿ, ನೂತನ ಸಾಹಸ ವೈತರಲಿ. ಈ ಸಾಹಸಮಯವಾದಂಥ ಬದುಕಿನಲ್ಲಿ ಹೊಸ ಹೆಜ್ಜೆಯನ್ನು ಇರಿಸ್ತಾ ಹೋಗು. ಹೇಗೆ? ತೆರೆದ ಹೃದಯ, ಪಾರದರ್ಶಕವಾಗಿರು, ಪ್ರಾಮಾಣಿಕವಾಗಿರು, ನಿಷ್ಠೆ ಇರು, ನಿನ್ನ ಕರ್ತವ್ಯದ ಬಗ್ಗೆ ನಿನಗೆ ಪ್ರಜ್ಞೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಮುಂದುವರ್ತಾ ಹೇಳ್ತಾರೆ, ಗತ ವರ್ಷದ ಮೃತ ಪಾಪವ ಸುಡು, ತೊರೆ ಅಪಜಯ ಅಪಮಾನಗಳನ್ನು ಬಿಡು, ಮರೆ ಕಳಚಲಿ ಬೀಳಲಿ ಬಾಳಿನ ಹಳೆಪೊರೆ, ನವ ಸಂವತ್ಸರವನ್ನು ಕೂಗಿ ಕರೆ. ಎಷ್ಟು ಅದ್ಭುತ! ಗತ ವರ್ಷದ ಮೃತ ಪಾಪವ ಸುಡು. ಹಿಂದಾಗಿರುವಂಥ ಎಲ್ಲ ಕೆಟ್ಟ ಆಲೋಚನೆಗಳಿರ್ಬೋದು, ಕೆಟ್ಟ ವಿಚಾರಗಳಿರ್ಬೋದು, ಕೆಟ್ಟ ಘಟನೆಗಳಿರ್ಬೋದು, ಅವನ್ನೆಲ್ಲವನ್ನ ಮರಿ ಅಪಜಯ ಅಪಮಾನಗಳನ್ನು ಸಹಿಸು. ಇಂದಿನ ಅಪಜಯ ಅಪಮಾನಗಳೇ ಮುಂದಿನ ದಿನ ನಿನ್ನ ಜಯ ಮತ್ತು ಸನ್ಮಾನದ ದಿನಗಳಂತ ಕನಸು ಕಾಣು. ಹಾಗೆಯೇ ಕಳಚಲಿ ಬೀಳಲಿ ಬಾಳಿನ ಹಳೆಪೊರೆ. ಹೆಂಗೆ ಗಿಡ ಮರಗಳು ತಮ್ಮ ಹಣ್ಣೆಲೆಯನ್ನು ಉದುರಿಸ್ಕೊಂಡು ಹೋಗ್ತವಲ್ಲ, ಹಾಗೆ ಅವನ್ನೆಲ್ಲ ಕಳಚಿಬಿಡು. ಹಳೆಯದನ್ನೆಲ್ಲ, ಮನಸ್ಸನ್ನು ವಿಕಾರ ಮಾಡುವಂಥ ಯಾವುದೇ ವಿಚಾರ ಇರಲಿ ಅದರಿಂದ ದೂರ ಇಡು. ಯಾವತ್ತಿಗೂ ಸಕಾರಾತ್ಮಕ ಚಿಂತನೆಯನ್ನು ನಿನ್ನಲ್ಲಿ ತೊಡಗಿಸಿಕೊಂಡು ನಿನ್ನ ಮನಸ್ಸು ಅರಳ್ತಾ ಇರಬೇಕು. ನಿನ್ನ ಮನಸ್ಸು ಸಂತುಷ್ಟವಾಗಿರಬೇಕು. ನಿನ್ನ ಮನಸ್ಸು ಇನ್ನೊಬ್ಬರನ್ನು ಹೇಗೆ ಸಂತುಷ್ಟಪಡಿಸಬೇಕು ಅನ್ನುವಂಥ ದಿಕ್ಕಿನಲ್ಲಿ ಯಾವಾಗಲೂ ಕೂಡ ನಳಿಸ್ತಾ ಇರಬೇಕು. ಇನ್ನೊಬ್ಬರನ್ನ ಅಳಿಸುವ ರೀತಿಯಲ್ಲಿ ನಿನ್ನ ಮನಸ್ಸು ಇರಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ತಿಳಿಸ್ತಾ ಹೇಳ್ತಾರೆ, ತೊಲಗಲಿ ದುಃಖ ತೊಲಗಲಿ ಮತ್ಸರ, ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ. ಈ ಸಂವತ್ಸರವನ್ನು ದುಃಖ ಮತ್ಸರ ಇವೆಲ್ಲವಕ್ಕೂ ತೆಗೆದಾಕೋ. ಯಾವತ್ತಿಗೂ ಪ್ರೇಮಕ್ಕೆ ಇಟ್ಕೋ, ಪ್ರೀತಿಗೆ ಇರಲಿ. ಪ್ರೇಮ ಪ್ರೀತಿ ಇವುಗಳ ಮುಂದೆ ಯಾವುದೂ ಕೂಡ ನಗಣ್ಯ. ಅದಕ್ಕೆ ನಮಗೆ ಪ್ರೇಮ ಅನ್ನುವಂಥದ್ದು ಹೇಳ್ತಾರೆ, ದೈವ ಲೀಲೆಯೋ ಕಾಣೆ ಕರ್ಮಜಾಲವೋ ಕಾಣೆ, ಅದು ಬುದ್ಧಿಯಾಚೆಗಿನ ಮಾತು. ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು ಭವದಲ್ಲಿ ನಾನು ಕಾಣೆ, ಇದು ಮನಗಂಡ ಮಾತು ಅಂತ ಮಧುರ ಚೆನ್ನರು ಹೇಳ್ತಾರಲ್ಲ. ಪ್ರೇಮ, ಮಧುರತೆ, ಅಂತಃಕರಣ, ಒಂದಷ್ಟು ಮೃದು ಮಾತು ಇವೆಲ್ಲವುಗಳು ಮನುಷ್ಯನ ಹೃದಯವನ್ನು ಅರಳಿಸ್ತವೆ. ಯಾವುದೇ ಗೆಲ್ಲದಕ್ಕೆ ಆಗದೇ ಇದ್ದರೆ ಯಾವುದೂ ಶಸ್ತ್ರ ಮತ್ತೊಂದರಿಂದ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲದ್ದು ಪ್ರೇಮದಿಂದ ಗೆಲ್ಲಲಿಕ್ಕೆ ಸಾಧ್ಯ ಅದ. ಪ್ರೇಮದಿಂದ ನಾವೆಲ್ಲ ಕೇಳಿವಿ,
ಕ್ರೂರಿಯಾದಂಥ ಅಂಗುಲಿಮಾಲನ ಭಗವಾನ್ ಬುದ್ಧ ಗೆದ್ದಿರುವುದು ಎದರಿಂದ? ಪ್ರೇಮದಿಂದ. 200 ವರ್ಷಗಳಿಗಿಂತ ಹೆಚ್ಚು ಕಾಲ ಈ ದೇಶವನ್ನು ಆಳಿದಂಥ ಬ್ರಿಟಿಷರನ್ನು ಈ ದೇಶಕ್ಕೆ ಅವರನ್ನು ಹೊಡೆದೋಡಿಸಿ ಸ್ವತಂತ್ರ ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಸತ್ಯ, ಶಾಂತಿ, ಅಹಿಂಸಾ ಅನ್ನುವಂಥ ಪ್ರೇಮಮಯವಾದಂಥ ಗುಣಗಳಿಂದ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಕತ್ತಿಗೆ ಆಗದೇ ಇರುವಂಥ ಕೆಲಸ ಮನಸ್ಸಿನಿಂದ ಆಗತ್ತೆ. ಹಾಗಾಗಿ ಯಾವತ್ತಿಗೂ ಕೂಡ ನೀನು ಗೆಲ್ಲು. ಯಾವುದರಿಂದ ಗೆಲ್ಲು? ಪ್ರೇಮದಿಂದ ಗೆಲ್ಲು. ಯಾವುದನ್ನೇ ಆಗಲಿ ಪ್ರೇಮದಿಂದ ಗೆಲ್ಲು. ನಿನ್ನಲ್ಲಿ ಶಕ್ತಿ ಇದೆ, ಬಲ ಇದೆ ಅಂತ ತಿಳ್ಕೊಂಡು ಆ ಬಲ ಪ್ರದರ್ಶನ ಮಾಡ್ಕೊಳ್ಳೋಕೆ ಹೋಗಬೇಡ. ಮೊದಲು ಪ್ರೇಮದಿಂದ ಗೆಲ್ಲು. ಆನಂತರ ಆ ಪ್ರೇಮಕ್ಕೆ ಬಗ್ಗದೇ ಇರುವಂಥ ಏನು ವಿಕೃತ ಮನಸ್ಸುಗಳಿರ್ತಾವಲ್ಲ, ಆವಾಗ ಅವ್ರಿಗೆ ಏನು ಬೇಕಾಗತ್ತೆ? ಚೆಡಿನೋ ಲಾಠಿ ಏಟೋ, ಅದು ಬೇರೆ ಅದು. ಹಾಗಾಗಿ ಈ ಪ್ರೇಮವನ್ನು ಗಳಿಸು. ನಮ್ಮೆದೆಯಲ್ಲಿದೆ ಸುಖನಿಧಿ, ಹೊಸ ಹೂಣಿಕೆಯನ್ನು ತೊಡಗಿಂದು. ಮಾವಿನ ಬೇವಿನ ತೋರಣ ಕಟ್ಟು, ಬೇವು ಬೆಲ್ಲಗಳ ನೊಟ್ಟಿಗೆ ಕುಟ್ಟು. ಜೀವನ ಬೆಲ್ಲ ಬೇವು ಬೆಲ್ಲ ಎರಡೂ ಸವಿವನೇ ಕಲಿಮಲ್ಲ. ಈ ಬೇವು ಬೆಲ್ಲ ತಿನ್ನುವಂಥ ಉದ್ದೇಶ ಜೀವನದಲ್ಲಿ ಬರುವಂಥ ಸುಖ ದುಃಖ ಇವೆಲ್ಲವುಗಳನ್ನು ಸಮತ್ವ ಭಾವದಿಂದ ಸ್ವೀಕರಿಸಿ ಜಗಜಟ್ಟಿಯಾಗಿ ನಿಲ್ಲಲಿಕ್ಕೆ ನಮ್ಮೆಲ್ಲರನ್ನು ಸನ್ನದ್ಧ ಮಾಡುವಂಥ ಇಂಥ ಅದ್ಭುತ ವಿಚಾರಗಳು ಕುವೆಂಪು ಅವರ ಕಾವ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಕವಿ ಏಳ್ಮೆಯ ಕೋ ಧನ್ಯ ಯುಗಾದಿ, ಮರಳಲ್ಲಿ ಇಂತಹ 100 ಯುಗಾದಿ, ಇದೇ ಕೋ ಹೊಸ ವರುಷದ ಸವಿಮುತ್ತು, ಅದಕ್ಕೊಂದಾಲಿಂಗನದೊತ್ತು ಅನ್ನುವಂಥ ರೀತಿಯಲ್ಲಿ ಇದು ಕೇವಲ ಒಂದು ಪಂಚಾಂಗದ ಬದಲಾವಣೆ ಅಲ್ಲ. ನಾವು ಕ್ಯಾಲೆಂಡರ್ ಬದಲಾಯಿಸ್ತಾ ಇಲ್ಲ. ವಿಶ್ವಾವಸುನಾಮ ಸಂವತ್ಸರಕ್ಕೆ ತಿಲಾಂಜಲಿಯನ್ನು ಇಟ್ಟು ನಾವು ಪರಾಭವ ಸಂವತ್ಸರಕ್ಕೆ ಹೊಸ ಒಂದು ಕ್ಯಾಲೆಂಡರನ್ನು ಹಾಕ್ಕೊಂಡು ನಮ್ಮ ಜೀವನವನ್ನು ನಡೆಸೋದಲ್ಲ. ಹಳೆ ಕ್ಯಾಲೆಂಡರ್ ತೆಗೆದು ಹೊಸ ಕ್ಯಾಲೆಂಡರ್ ಬಂದಂಗೆ, ಹಳೆ ನೀರು ಹೋಗಿ ಹೊಸ ನೀರು ಬಂದಂಗೆ, ಹಾಗೆ ನಮ್ಮ ಮನಸ್ಸಿನಲ್ಲಿ ಹಳೆಯ ದ್ವೇಷ, ಮತ್ಸರ, ಅಸೂಯೆ ಇವೆಲ್ಲ ಭಾವಗಳನ್ನು ಸುಟ್ಟಾಕಿ ಪ್ರೇಮವನ್ನು ಹುಟ್ಟಿಸಿಕೊಂಡು ನೀನು ಬದುಕು ಅನ್ನುವಂಥ ಜೀವ ಚೈತನ್ಯದ ಮಾತುಗಳನ್ನು ಇವರ ಒಂದು ಕವನದಲ್ಲಿ ನಾವು ಗಮನಿಸಬಹುದು. ಹಾಗೆಯೇ ಮುಂದೆ ಮಲ್ಲಿಗೆಯ ಕವಿಯಂತೆ ಹೆಸರಾಗಿರುವಂಥ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಯುಗಾದಿ ಕವನದಲ್ಲಿಯೂ ಕೂಡ ಎಷ್ಟು ಅದ್ಭುತವಾಗಿ ಪ್ರಕೃತಿ ಯಾವ ರೀತಿ ಸಿದ್ಧಗೊಳ್ತಾ ಇದೆ. ಈಗ ಮನೆಯಲ್ಲಿ ಒಂದು ಹಬ್ಬ ಐತಿ, ಜಾತ್ರೆ ಐತಿ, ಮದುವೆ ಐತಿ ಅಂದರೆ ಹೆಂಗೆ ನಾವೆಲ್ಲರೂ ಕೂಡ ಓಡಾಡಿಕೊಂಡು ಸಂಭ್ರಮದಿಂದ ಏನೇನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಿದ್ಧರಾಗ್ತೀವಲ್ಲ, ಹಾಗೆ ಪ್ರಕೃತಿಯು ಕೂಡ ಮಾವು ನಾವು, ಬೇವು ನಾವು, ನೋವು ನಲಿವು ನಮ್ಮವು, ಹೂವು ನಾವು, ಹಸಿರು ನಾವು, ಬೇವು ಬೆಲ್ಲ ನಮ್ಮವು. ನೋಡ್ರಿ, ಈ 4 ಸಾಲುಗಳಲ್ಲಿ ಹಬ್ಬದ ಸಿದ್ಧತೆಯನ್ನು, ಸಡಗರವನ್ನು, ಪ್ರಕೃತಿಯಲ್ಲಾಗುವಂಥ ಬದಲಾವಣೆಯನ್ನು ಈ ಹೊಸ ಸಂವತ್ಸರ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಡ್ತಾ ಇದೆ. ಹೊಸ ವರುಷ, ಹೊಸತು ಬಯಕೆ ನಮ್ಮವು, ತಳಿರ ತುಂಬಿದ ಆಸೆಯಲ್ಲ, ಹರಕೆಯಲ್ಲ ನಮ್ಮವು. ಹಾಗೆ ಮುಂದುವರೆದು ಹೇಳ್ತಾರೆ, ಭಾಳ ಮುಖ್ಯವಾದಂಥ ಸಾಲುಗಳನ್ನು ನಾನಿಲ್ಲಿ ಓದ್ತಾ ಇದ್ದೇನೆ. ಹುಟ್ಟು ಬೆಂಕಿ ನಮ್ಮ ತಾಯಿ, ಹುಟ್ಟ ಸೀರೆ ಸಾಗರ, ಅವಳ ಮುಗಿಲ ತುರುವಿನಲ್ಲಿ ಹೆಡೆಯ ತೆರೆದ ನಾಗರ. ಈ ಭೂಮಿ ಅನ್ನುವಂಥದ್ದಿದೆಯಲ್ಲ, ಈ ಪ್ರಕೃತಿಯ ಶಕ್ತಿಯನ್ನು ನಮಗೆ ಬಣ್ಣಿಸಲಿಕ್ಕೆ ಆಗೋದಿಲ್ಲ. ಈ ಪ್ರಕೃತಿ ತನ್ನಲ್ಲಿ ಏನೆಲ್ಲ ಅಗಾಧವಾದಂಥ ಶಕ್ತಿಯನ್ನು ಇಟ್ಟುಕೊಂಡಿದ್ದಾಳೆ. ಬಹುಶಃ ನಮಗೆಲ್ಲ ಸುನಾಮಿ ಅನ್ನುವಂಥ ಒಂದು ಪ್ರಕೃತಿಯ ವೈವಿಧ್ಯತೆಯನ್ನು, ವಿಚಿತ್ರವನ್ನು ನಾವು ನೋಡಿದ್ದೀವಿ. ಸಾಗರದ ಏನು ತೀರದಲ್ಲಿರುವಂಥ ಪ್ರದೇಶಗಳೆಲ್ಲವೂ ಕೂಡ ಏಕಾಏಕಿ ಮುಳುಗಿ ಹೋಗಿರುವಂಥದ್ದನ್ನು ನೋಡಿದ್ದೀವಿ. ಜೊತೆಗೆ ಕೊರೋನಾ ಅನ್ನುವಂಥ ಒಂದು ಕಾಣದ ವೈರಸ್ ಕೂಡ ನಮ್ಮೆಲ್ಲರನ್ನು ನಿದ್ದೆಗೆಡಿಸಿ, ಏನು ಇವತ್ತು ಹೋಗದೇ ಇದ್ದರೆ ಏನೋ ಆಗುತ್ತೋ ಅನ್ನುವಂಥ ಧಾವಂತದ ಬದುಕಿನಲ್ಲಿ ನಮ್ಮನ್ನೆಲ್ಲರನ್ನ 1.5 to 2 ವರ್ಷ ಕಟ್ಟಿ ಹಾಕ್ತೆ. ಏನೂ ಆಗೋದಿಲ್ಲ, ಸುಮ್ಮ ಕುಂದರಿ, ಬದುಕು ನಡೀತೈತದು, ಚಲನಶೀಲತೆ ಅನ್ನುವಂಥದ್ದು ಪಾಠ ಕಲಿಸ್ಕೊಡ್ತು. ಎಷ್ಟು ಒಮ್ಮೊಮ್ಮೆ ನಮಗೆ ನಾಷ್ಟ ಮಾಡೋಕ್ಕೂ ಟೈಮ್ ಇಲ್ಲ, ಹೋಗ್ಬೇಕು ಕೆಲಸಕ್ಕೆ, ಒತ್ತಡ ಯಾವ ಒತ್ತಡನೂ ಇರಲಿಲ್ಲ ರೀ 1.5 ವರ್ಷ. ಹಾಗೆ ಪ್ರಕೃತಿಯಲ್ಲಿ ಜ್ವಾಲಾಮುಖಿ ಅನ್ನುವಂಥದ್ದಾಗಿರ್ಬೋದು, ಪ್ರಕೃತಿಯಲ್ಲಿ ಭೂಕಂಪ ಅನ್ನುವಂಥದ್ದಾಗಿರ್ಬೋದು, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಪ್ರಕೃತಿಯಲ್ಲಿ ಧ್ವನಿಸ್ತಾ ಇದ್ದಾವೆ. ಹುಟ್ಟು ಬೆಂಕಿ ನಮ್ಮ ತಾಯಿ, ಹುಟ್ಟ ಸೀರೆ ಸಾಗರ, ಅವಳ ಮುಗಿಲ ತುರುವಿನಲ್ಲಿ ಹೆಡೆಯ ತೆರೆದ ನಾಗರ. ಅವಳ ಪ್ರೀತಿ ನಮಗೆ ದೀಪ, ಅವಳ ಕಣ್ಣು ಕಾವಲು, ಬಿಸಿಲ ತಾಪ ಮಳೆಯ ಕೋಪ ಸಂತೋಷವೇ ಆಗಲು.
ನೋಡ್ರಿ, ತಾಪಮಾನ ಏರಿಕೆ ಆಗ್ತಾ ಇದೆ. ಈ ಹಿಂದಿನ 3-4 ತಿಂಗಳು ಚಳಿಗೆ ನಡುಗಿದ್ದೀವಿ. ಇವತ್ತು ತಾಪ ಅಂತ ಬೆವರು ಸುರಿಸ್ತಾ ಇದ್ದೀವಿ. ಇವೆಲ್ಲವುಗಳನ್ನು ಕೂಡ ಸಂಭ್ರಮ ಕಾಣು. ಇದೆಲ್ಲ ಪ್ರಕೃತಿಯ ಕೊಡುಗೆ. ಬಂದದ್ದನ್ನು ಅನುಭವಿಸು. ಹಾಗೆ ಹೆಜ್ಜೆಗೊಂದು ಹೊಸ ಯುಗಾದಿ, ಚಲುವು ನಮ್ಮ ಜೀವನ, ನಮ್ಮ ಹಾದಿಯೋ ಅನಾದಿ, ಪಯಣವೆಲ್ಲ ಪಾವನ. ಇಲ್ಲಿ ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಅಂತ ಮಂಕುತಿಮ್ಮ DVG ಅವರು ಒಂದು ಸಾಲುಗಳನ್ನು ಬರೀತಾರೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹಳೆ ಯುಕ್ತಿ ಹೊಸ ತತ್ವದೊಡಗೂಡೇ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಹೊಸದು ಇರಬೇಕು, ಹಳೇದು ಇರಬೇಕು. ಹಳೇದು ಹೆಂಗಿರಬೇಕಪ್ಪ ಅಂದ್ರೆ ಗುರು ಹಿರಿಯರ ಮಾರ್ಗದರ್ಶನ, ನಮ್ಮ ಸನಾತನ ಧರ್ಮ ಬೋಧಿಸಿರುವಂಥ ಉಪನಿಷತ್ತು, ಏನು ಜ್ಞಾನದ ಬುತ್ತಿಯನ್ನು ಏನು ಕಟ್ಟಿಕೊಟ್ಟಾರಲ್ಲ, ಅವು ಎಲ್ಲವುಗಳನ್ನು ಉಪಯೋಗಿಸಿಕೊಂಡು ನಿನ್ನ ಬದುಕಿನಲ್ಲಿ ಹೆಜ್ಜೆಗೊಂದು ಹೊಸ ಯುಗಾದಿ. ನೀನು ಒಂದು ಹೆಜ್ಜೆ ಇಟ್ಟೆ ಅಂದರೆ ಅದೊಂದು ಹೊಸದ ಅಂತ ತಿಳ್ಕೊ. ಪ್ರತಿ ಕ್ಷಣವನ್ನೂ ಕೂಡ ಆನಂದದಿಂದ ಅನುಭವಿಸು ಅನ್ನುವಂಥ ಆಘ್ರಾಣದಲ್ಲಿ ದಾಂಪತ್ಯದ ಪ್ರೇಮವನ್ನು ಬಲು ಚಂದದಿಂದ ಬಣ್ಣಿಸಿರುವಂಥ ಪ್ರೇಮ ಕವಿ, ಮಲ್ಲಿಗೆಯ ಹೃದಯ ಕವಿ ಅಂದಂಥ KS ನರಸಿಂಹಸ್ವಾಮಿಯವರು ಯುಗಾದಿಯ ಬಗ್ಗೆ ಇಂಥ ಅದ್ಭುತವಾದಂಥ ವಿಚಾರಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಮುಂದುವರೆದು ಪೂತಿ ನರಸಿಂಹಾಚಾರ್ಯ ಅವರ ಒಂದು ಹೊಸ ವರ್ಷ ಬಹುದೆಂದಿಗೆ ಅನ್ನುವಂಥ ಕವಿತೆ. ಇದರಲ್ಲಿಯೂ ಕೂಡ ಹೊಸ ವರುಷವು ಬಹುದೆಂದಿಗೆ, ಮಹಾಪುರುಷ ತರುವಂದಿಗೆ, ಅಲ್ಪ ಅಹಂಕಾರಗಳ ನುಂಗುತ್ತಲೇ ಮಹಾಂಕಾರದೊಂದಿಗೆ, ಜಾನ ಜಿತೇಂದ್ರಿಯ ಧೀರ ನಾವನೋ ಚಾಣಕ್ಯನ ತೆರನಲ್ ಕೇನದ ನೆಲೆಮತಿ, ಅಂಥವ ತರಬಲ್ಲನು ಹೊಸ ವರುಷ ಅಂಥಿಂಥವರಿಂಬರೀ ಕಲುಷ. ಈ ಹೊಸ ವರುಷ ಆಗುವಂಥದ್ದು, ಹೊಸ ಸಂಭ್ರಮ ಆಗುವಂಥದ್ದು ಯಾರಪ್ಪ ಅಂದ್ರೆ ಯಾರಲ್ಲಿ ಹೊಸತನವನ್ನು ಗುರುತಿಸಿ, ಹೊಸತನವನ್ನು ಆಸ್ವಾದಿಸಿ, ಹೊಸತನಕ್ಕೆ ಪ್ರೇರಣೆಯನ್ನು ನೀಡಿ ಬೆನ್ನು ತಟ್ಟಿ ಮುಂದೆ ಹೋಗಿ ಅಂತ ಹೇಳ್ಕೊಂಡು ಯಾರು ಪ್ರೇಮಮಯವಾದಂಥ ಪ್ರೇರಣಾತ್ಮಕವಾದಂಥ ಮಾತುಗಳನ್ನು, ಪ್ರೇರಣಾತ್ಮಕವಾದಂಥ ಭರವಸೆಯ ಬೆಳಕನ್ನು ಮೂಡಿಸ್ತಾರಲ್ಲ, ಆ ರೀತಿಯಲ್ಲಿ ಬೆಳಕು ಮೂಡಿಸುವವರಿಗೆ ಮಾತ್ರ ಈ ಯುಗಾದಿ ಸಂಭ್ರಮ ಕಾಣಲಿಕ್ಕೆ ಸಾಧ್ಯ ಐತಿ. ಇದನ್ನು ಹೊರತುಪಡಿಸಿ ಇದರ ಆಚೆ ಈ ಬದುಕನ್ನು ಏನು ಕಟ್ಟಿಕೊಂಡಾರಲ್ಲ, ಖಂಡಿತವಾಗಲೂ ಅವರಿಗೆ ಈ ಯುಗಾದಿ ಸಂಭ್ರಮವನ್ನು ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಯುಗಾದಿ ಅಂದರೆ ಹೊಸ ಸಂಕಲ್ಪ ಮಾಡಿಕೊಳ್ಳುವಂಥದ್ದು. ಏನಾದರೂ ನನ್ನ ಜೀವನದಲ್ಲಿ ವ್ಯತ್ಯಾಸವಾದಾಗ, ಏನಾದರೂ ಒಂದಷ್ಟು ವೈರುಧ್ಯಗಳಾದಾಗ, ಏನಾದರೂ ತಪ್ಪುಗಳಾದಾಗ, ಆ ತಪ್ಪುಗಳು ಮತ್ತೆ ಮತ್ತೆ ಆಗದಂತೆ ಎಚ್ಚರಿಕೆಯಿಂದ ನಡೆಯೋದೈತಲ್ಲ, ಅದೇ ಹೊಸ ಹೆಜ್ಜೆ. ಅಂಥ ಹೊಸ ಹೆಜ್ಜೆ ನಮ್ಮದೆಲ್ಲರದ್ದು ಆಗಬೇಕು ಅನ್ನುವಂಥ ಆಶಯ ಪೂತಿ ನರಸಿಂಹಾಚಾರ್ಯ ಅವ್ರದ್ದು ಆಗೈತೆ. ಹಾಗೆ ಮುಂದುವರೆದು ಗೋಪಾಲಕೃಷ್ಣ ಅಡಿಗರ ಒಂದು ಯುಗಾದಿ ಕವನದಲ್ಲಿಯೂ ಕೂಡ ಭಾಳ ಅದ್ಭುತವಾದಂಥ ಕಾವ್ಯ ಇಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಯುಗ ಯುಗಾದಿಯ ತೆರೆಗಳೇಳುತ್ತಿದೆ, ಬೀಳುತ್ತಿವೆ ಹೊಸ ಹೊಸವು ಪ್ರತಿ ವರ್ಷವೂ, ಒಳಗೆ ಅದೋ ಕಾಣುತ್ತಿದೆ ಚೆಲುವಿರದ ನಲವಿರದ ಕೊಳೆಯ ಬೆಳೆ ರಂಗಮಂದಿರವು. ಇನ್ನೇಗೆ ನಾನೇನು ಪ್ರಸ್ತಾಪ ಮಾಡಿದ್ನಲ್ಲ, ಅದೇ ವಿಚಾರಗಳು ಮತ್ತೆ ಮತ್ತೆ ಇಲ್ಲಿ ಪ್ರಸ್ತಾಪ ಆಗ್ತಾ ಇದ್ದಾವೆ. ನಾನು ಆಗಲೇ ಹೇಳಿದೆ, ಇದು ಕೃತಕ ಬುದ್ಧಿಮತ್ತೆಯ ಕಾಲ. ಯಾವಾಗ ಕೃಷ್ಣನ ಅವತಾರದಿಂದ ಕೃಷ್ಣನ ಕಾಲ ಆದ ನಂತರದಲ್ಲಿ ಕಲಿಯುಗ ಬಂತಲೋ, ಆವಾಗ ಮಹರ್ಷಿ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಯಸ್ಮಿನ್ ಕೃಷ್ಣೋ ದಿವಾಮ್ಯಾತಃ ತಸ್ಮತ್ ಈವ ಪ್ರತಿಪನ್ನಂ ಕಲಿಯುಗಂ. ಆ ಕಾಲ ಬಂದಂಥದ್ದೇ ಕಲಿಯುಗ. ಅದರಲ್ಲಿ ಇವತ್ತು ಕೃತಕ ಬುದ್ಧಿಮತ್ತೆ ಯುಗ. ಇಂಥ ಕಾಲದಲ್ಲಿ ಇವತ್ತು ಬದುಕನ್ನು ಕಟ್ಟಿಕೊಂಡಿರುವಂಥ ನಾವುಗಳು ಈ ಒಂದು ಯುಗಾದಿಯ ಸೊಬಗಿನೊಂದಿಗೆ ಪ್ರಕೃತಿ ನೀಡುವಂಥ ವಿಚಾರಗಳನ್ನು ಮೆಲುಕು ಹಾಕ್ತಾ ನಮ್ಮ ಮಾತುಗಳು ಹೇಗಿರಬೇಕು, ನಮ್ಮ ನೋಟಗಳು ಹೇಗಿರಬೇಕು, ನಮ್ಮ ನಡೆ ನುಡಿ ಹೇಗಿರಬೇಕು ಅನ್ನುವಂಥದ್ದನ್ನು ಭಾಳ ಎಚ್ಚರಿಕೆ ಪ್ರಜ್ಞೆಯಿಂದ ಈ ಯುಗಾದಿಯ ಮಾತು ಕೇಳುತ್ತಿದೆ ಮರಮರಳಿ. ಮೊದಲಾಗುತ್ತಿದೆ ಯುಗವು ನರನ ಜಗವು, ವರುಷವು ನಮ್ಮ ಪಯಣ ಮೊದಲಾಗುತ್ತಿದೆ, ಇದಕ್ಕೂ ಮಿಗಿಲಿಲ್ಲ ಹಾ ನರಗೆ ಸೊಗವು ಅನ್ನುವ ರೀತಿಯಲ್ಲಿ ನಮ್ಮ ಬದುಕು ನಿರಂತರ ಚಲನಶೀಲತೆಯಿಂದ ಇರಲಿ. ಸೃಜನಶೀಲತೆ, ಸಾಂಸ್ಕೃತಿಕ ವಿಚಾರಗಳನ್ನು ಬಿತ್ತುವ ತೆರದಲ್ಲಿ ಬಗೆಯೊಳಗನೆ ತೆರೆದು ನೋಡಿದಂಥ ಕವಿ ಯಾರಾದರೂ ಇದ್ದರೆ ಅದು ಕನ್ನಡ ಸಾಹಿತ್ಯದಲ್ಲಿ ನವ್ಯತೆಯ ಹರಿಕಾರರೆಂದೇ ಖ್ಯಾತಿ ಪಡೆದಿರುವಂಥ ಗೋಪಾಲಕೃಷ್ಣ ಅಡಿಗರ ಮಾತು. ಇನ್ನು ನಿತ್ಯೋತ್ಸವ ಕವಿಯ ಮಾತಂತೂ ಹೇಳುವುದೇ ಬೇಕಾಗಿಲ್ಲ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೀರದಲ್ಲಿ ಎಷ್ಟು ಅದ್ಭುತವಾದಂಥ ಕಾವ್ಯವನ್ನು ಕಟ್ಟಿಕೊಡ್ತಾ ಯುಗಾದಿಯ ಬಗ್ಗೆನೂ ಕೂಡ ವರ್ಷಾದಿಯ ತಿಳಿನಗೆಯ ಮೊಗವೇ ಶುಭ ಯುಗಾದಿ ಕರೆವ ಸೊಗವೇ
ಋತುಗಳ ಗಣನಾಯಕ ಶರಣೆನ್ನುವೆ ಶುಭದಾಯಕ ಅನ್ನುವಂಥ ನಿಟ್ಟಿನಲ್ಲಿ ಅವರೂ ಕೂಡ ಈ ಯುಗಾದಿಯ ಬಗ್ಗೆ, ಯುಗಾದಿಯ ಬೆಳಕಿನಲ್ಲಿ ನಾವೆಲ್ಲರೂ ಕೂಡ ಮೀಯಬೇಕು ಅನ್ನುವಂಥ ವರ್ಷಾದಿ ಕವನದಲ್ಲಿ ಇಂಥ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂದುವರೆದು ಹೇಳ್ತಾರೆ, ಬೆವರ ಹೀರಿ ಬೆಳೆದ ಪೈರು ಕಣಕಣದಲ್ಲಿ ಹೊನ್ನ ತೇರು, ಕಣಜ ತುಂಬಿ ತುಳಿಕಿನಲ್ಲಿ ಹಿಗ್ಗಿ ನಾಡಿಗೊದಗಿ ಬಂತು ಸುಗ್ಗಿ. ನೋಡಿ, ಒಂದು ಬೀಜ ಭೂಮಿಯಲ್ಲಿ ಬಿತ್ತಾಗ ಆ ಬೀಜ ಮಣ್ಣಿನಲ್ಲಿ ಇರುತ್ತೆ, ನೀರಿನಲ್ಲಿ ಇರುತ್ತೆ, ಗಾಳಿನಲ್ಲಿ ಇರುತ್ತೆ, ಸೂರ್ಯನ ಬೆಳಕಿನಲ್ಲಿರುತ್ತೆ. ಆದರೆ ಬೀಜದ ತತ್ವ ಏನು? ಅದಕ್ಕೆ ಹೇಳ್ತಾರೆ, ಬೆವರ ಹೀರಿ ಬೆಳೆದ ಪೈರು ಕಣಕಣದಲ್ಲಿ ಹೊನ್ನ ತೇರು, ಕಣಜ ತುಂಬಿ ತುಳುಕಿ ಹಿಗ್ಗಿ ನಾಡಿಗೊದಗಿ ಬಂತು ಸುಗ್ಗಿ. ಒಂದು ಬೀಜವನ್ನು ಬಿತ್ತಿ ಆ ಬೀಜ ಮಣ್ಣಲ್ಲಿ ಮಣ್ಣಾಗಲಿಲ್ಲ, ನೀರಿನಿಂದ ಸಂಘ ಬೆಳೆಸ್ತು ನೀರಾಗಲಿಲ್ಲ, ಗಾಳಿಯೊಂದಿಗೆ ಸಂಘ ಬೆಳೆಸ್ತು ಗಾಳಿ ಆಗಲಿಲ್ಲ, ಬೆಳಕಿನೊಂದಿಗೆ ಸಂಘ ಬೆಳೆಸ್ತು ಬೆಳಕಿನಾಗಲಿಲ್ಲ. ಆದರೆ ಆ ಬೀಜ ಏನಾಯಿತು? ಮೊಳಕೆ ಒಡೆದು ಚಿಗುರು ಒಡೆದು ಸಸಿಯಾಗಿ ನಮಗೆ ಫಲವನ್ನು ಕೊಡ್ತು, ನಮಗೆ ಸಂಭ್ರಮವನ್ನು ಕೊಡ್ತು, ಸುಗ್ಗಿಯನ್ನು ಕೊಡ್ತು. ನಾನು ಮಣ್ಣಾಗಿ ಹಾಕಿಬಿಟ್ಟಾರ ತಡಿ, ನಾನು ಮಣ್ಣು ಹಾಕಿನ ಅನ್ನಲಿಲ್ಲ. ಅದು ಆ ಬೀಜ ನನ್ನನ್ನು ಮಣ್ಣಾಗಿ ಹಾಕ್ಯಾರ ಮಣ್ಣು ಹಾಕಿನಿ, ನೀರಾಗಿ ಹಾಕ್ಯಾರ ನೀರು ತೊಳೆದು ತೊಪ್ಪೆ ಆಗಿ ಅಲ್ಲೇ ನಾನು ಏನು ಮಾಡ್ತೀನಿ, ಅರಳಿ ಬಿಡ್ತೀನಿ ಅಂತ ತಿಳ್ಕೊಂಡು ಅನ್ನಲಿಲ್ಲ. ಅರಳಿಲ್ಲ, ಅದು ಅರಳಿತು, ಜೀವನವನ್ನು ಅರಳಿಸ್ತು, ಸಂಭ್ರಮವನ್ನು ಕಾಣ್ತು. ಹಾಗೆ ಯುಗಾದಿ ಸಂಭ್ರಮದಲ್ಲಿ ಇವತ್ತು ನಾವು ಆಗಲೇ ಮಾತಾಡುವಾಗ ಹೇಳಿದ್ವಿ, ಇವತ್ತು ಧರ್ಮ ಜಾತಿ ಇದೇ ಹೆಚ್ಚು ಮುನ್ನೆಲೆಗೆ ಬರ್ತಾ ಇದೆ. ಯಾವುದೇ ಧರ್ಮ ಇರಲಿ ಜಾತಿ ಇರಲಿ, ಅಂತಿಮ ಸತ್ಯ ಅಂದರೆ ಬೀಜವಾಗಿ ಮೊಳಕೆಯೊಡೆದು ಸಸಿಯಾಗಿ ಫಲ ನೀಡುವಂಥದ್ದೇ. ಎಂಥ ಫಲ? ಒಳ್ಳೆಯ ಫಲ, ಒಳ್ಳೆಯ ಫಲವನ್ನು ನೀಡುವಂಥದ್ದು. ಹಾಗೆ ಎಲ್ಲ ಧರ್ಮದ ಸಾರ ಒಂದೇ, ಮಾನವ ಜನ್ಮಕ್ಕೆ ಈ ಪ್ರಕೃತಿಗೆ ಹಿತವಾಗುವ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳು ಅನ್ನುವಂಥ ಇಂಥ ಸುಗ್ಗಿಯ ಹಿಗ್ಗನ್ನು ನಿತ್ಯೋತ್ಸವ ಕವಿಯ ಒಂದಷ್ಟು ಹುಮ್ಮಸ್ಸು, ಕವಿ ಹುಮ್ಮಸ್ಸಿನಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಕೊನೆಯದಾಗಿ GS ಶಿವರುದ್ರಪ್ಪನವರ ಒಂದು ಯುಗಾದಿ ಹಾಡು, ಹಾಗೆ ವೆಂಕಟೇಶ್ ಮೂರ್ತಿಯವರ ಒಂದು ಹಾಡು, ಹೀಗೆ ಈ ಯುಗಾದಿ ಕಾವ್ಯಗಳಲ್ಲಿ ಯುಗಾದಿ ಹಬ್ಬದ ಸಂಭ್ರಮವನ್ನು ಅನೇಕ ಕವಿಗಳು ತಮ್ಮ ಕಾವ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೊನೆಯಲ್ಲಿ, ಯಾಕೆಂದರೆ ನನಗೆ ಕೊಟ್ಟಿರುವಂಥ ಸಮಯ 40 ನಿಮಿಷ, ಬಹುಶಃ ಒಂದು 5 ನಿಮಿಷ ಹೆಚ್ಚಿಗೆ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನನ್ನ ಮತಿಗೆ, ಯಾಕಂದರೆ ಕನ್ನಡಿ ಮುಂದೆ ನಿಂತ ಯುವತಿ, ಮೈಕಿನ ಮುಂದೆ ನಿಂತ ಸಾಹಿತಿ, ಇವರಿಬ್ಬರಿಗೂ ಇಲ್ಲ ಸಮಯದ ಇತಿಮಿತಿ. ಹಾಗಂತ ನಾನೇನು ಸಾಹಿತಿ ಅಲ್ಲ, ಸುಮ್ಮನೆ ಒಂದಷ್ಟು ತಮಾಷೆ, ಒಂದಷ್ಟು ಮನಸ್ಸು ಯಾಕೋ ಒಂದು ಸ್ವಲ್ಪ ಯಾಕೋ ಬೇಸರ ಅನ್ನಿಸ್ತದೆ ಅಂತೇಳಿ ಅಂದಾಗ, ಭಾವ ಬಂದಾಗ ಸುಮ್ಮನೆ ಇಂಥ ಒಂದು ವಿಚಾರ, ಯಾಕಂದರೆ ಇದು ಗಂಭೀರ ವಿಚಾರ ಇದೆ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ, ಈ ಯುಗಾದಿ ಸಂಭ್ರಮಕ್ಕೆ ನಾವು ನೀವೆಲ್ಲರೂ ಕೂಡ ಇನ್ನಷ್ಟು ಸಂಭ್ರಮಕ್ಕೆ ಎಲ್ಲ ಕವಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಅವರ ಕಾವ್ಯವನ್ನು ಆಸ್ವಾದಿಸುವಂಥ, ಕಿವಿಯಾಗುವಂಥ ಸುವರ್ಣ ಅವಕಾಶ ಸಿಕ್ಕದಲ್ಲ, ಅದು ನಮ್ಮೆಲ್ಲರ ಸೌಭಾಗ್ಯ. ಒಬ್ಬ ಹಾಸ್ಯಗಾರ ಜಾರ್ಜ್ ಕಾರ್ಲಿ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾನೆ. ಇವತ್ತು ತಂತ್ರಜ್ಞಾನ ಯುಗ, ಕಂಪ್ಯೂಟರ್ ಯುಗ, AI ಯುಗ ಅಂತ ಹೇಳಿದ್ವಲ್ಲ, ಈ AI ಯುಗದಲ್ಲಿ ನಮ್ಮ ಮನಸ್ಸುಗಳು ಹೆಂಗಾಗ್ಯಾವು ಅನ್ನುವಂಥದ್ದನ್ನು ನೋಡಿದಾಗ ನಮ್ಮಲ್ಲಿ ಎತ್ತರದ ಕಟ್ಟಡಗಳಿವೆ, ಆದರೆ ಸ್ಫೋಟಿಸುವ ಮನಸ್ಸುಗಳಿವೆ. ನೋಡ್ರಿ, ಈಗ ಆಗ್ತಾ ಇರೋದೇನು? ಜಗತ್ತಿನಲ್ಲಿ ಏನು ನಡೀತಾ ಇದೆ? ಯುದ್ಧ ನಡೀತಾ ಇದೆ, ಮಿಸೈಲ್ ದಾಳಿ, ಬಾಂಬ್ ದಾಳಿ, ರಾಕೆಟ್ ದಾಳಿ, ಏನೆಲ್ಲ ಆಗ್ತಾ ಇದೆ. ನಮ್ಮಲ್ಲಿ ಭಾಳ ಎತ್ತರವಾದ ಕಟ್ಟಡಗಳದಾವು, ಆದರೆ ಸ್ಫೋಟಿಸುವ ಮನಸ್ಸುಗಳದಾವು. ಅಸಾಮಾನ್ಯ ವಿದ್ಯಾರ್ಹತೆ ಐತಿ ನಮ್ಮಲ್ಲಿ. ಏನು ಜ್ಞಾನಕ್ಕೆ ಕೊರತೆ ಇಲ್ಲ, ಏನು ಬುದ್ಧಿವಂತರಿಗೆ ಏನು ಕೊರತೆ ಇಲ್ಲ, ಆದರೆ ಸಾಮಾನ್ಯ ಜ್ಞಾನ ಕಡಿಮೆ ಆಗೈತಿ. ಈಗ ಒಂದು ಬೆಂಕಿ ಪೊಟ್ನ, ಒಂದು ಕಡ್ಡಿಗಿರಿದ್ರೆ ಬೆಂಕಿ ಬರುತ್ತೆ ಅನ್ನುವಂಥದ್ದು ಜ್ಞಾನ. ಆ ಜ್ಞಾನ ನೋಡ್ರಿ, ಅಸಾಮಾನ್ಯ ಜ್ಞಾನ, ಆ ಬೆಂಕಿ ಕಡ್ಡಿ ಸೃಷ್ಟಿ ಮಾಡಿದ್ದು. ಆದರೆ ಅರಿವು ಬೇಕಲ್ಲ. ಈ ಕಡ್ಡಿಗೀರಿದ ಬೆಂಕಿಯನ್ನು ನಾನು ಒಂದು ಜ್ಯೋತಿಯನ್ನು ಬೆಳಗಿಸ್ಲಿಕ್ಕೆ ಉಪಯೋಗಿಸಬೇಕು, ಇನ್ಯಾರ್ದೋ ಮನೆಯನ್ನು ಸುಡಲಿಕ್ಕೆ ಬಳಸಬೇಕು, ಇನ್ಯಾರನ್ನೋ ಸುಡಲಿಕ್ಕೆ ಬಳಸಬೇಕು ಅನ್ನುವಂಥ ವಿವೇಕ ಬೇಕಲ್ಲ. ಹಾಗಾಗಿ ಇವತ್ತು ಭಾಳ ಬುದ್ಧಿವಂತರಾಗಿವಿ, ಎಲ್ಲೋ ಒಂದು ಕಡೆ ನಮಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತಿರ್ತಾರೆ. ಒಮ್ಮೆ ಸಾಲಿ ಕಲ್ತಿ ಎಲ್ಲಿಟ್ಟು ಮರೆ ಬುದ್ಧಿ ಅಂತಿರ್ತಾರೆ, ಮುಗಿದು ಹೋಯ್ತಲ್ಲೇ.
ಸಾಲಿ ಕಲ್ತಿ ಬುದ್ಧಿ ಎಲ್ಲಿಟ್ಟಿ ಅಂದ್ರೆ ವಿದ್ಯೆ ಬೇರೆ ಬುದ್ಧಿ ಬೇರೆ. ವಿದ್ಯೆ ಅನ್ನುವಂಥದ್ದು ಜ್ಞಾನ, ಬುದ್ಧಿ ಅನ್ನುವಂಥದ್ದು ಬದುಕು. ಬದುಕಿನಲ್ಲಿ ಬರಬೇಕು. ನಾವು ಕಟ್ಟಿಕೊಂಡಂಥ ಜ್ಞಾನ ಬದುಕಿನಲ್ಲಿ ಮೇಳೈಸಬೇಕು. ಅದಕ್ಕೆ ಸಾಹಿತಿ ಆಗುವುದು ಇದೊಂದು ಸಾಹಸದ ಕೆಲಸ. ನಾವು ನೀವೆಲ್ಲರೂ ಸಾಹಿತಿ ಅನ್ನುವಂಥ ರೀತಿಯಲ್ಲಿ ಗುರುತಿಸ್ಕೊಂಡಿವಲ್ಲ, ನಮ್ಮ ಜವಾಬ್ದಾರಿ ಭಾಳದ. ಯಾಕಂದರೆ ಬರೆದಂತೆ ಬದುಕು ನಮ್ಮದು ಇಲ್ಲದೇ ಇದ್ದರೆ ಆ ಸಾಹಿತ್ಯಕ್ಕೆ ಬೆಲೆ ಇಲ್ಲ. ಬರೆದಂತೆ ನಮ್ಮ ಬದುಕು ಇರಬೇಕಲ್ಲ. ಮೊದಲು ನೀ ಸರಿಯಾಗಿ ಮತ್ತೊಬ್ಬರನ್ನು ತಿದ್ದು. ಮೊದಲ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಮೊದಲು ನೀವು ತಿದ್ದುಕೋರಿ, ಆಮೇಲೆ ಸಮಾಜ ತಿದ್ದಿರಿ. ಹಾಗಾದರೆ ಸಾಹಿತಿಗಳಾದಂಥವರು ಸಮಾಜ ತಿದ್ದುವಂಥ ಅತಿ ದೊಡ್ಡ ಶಕ್ತಿ. ಹಾಗಾಗಿ ನಾನು ಮೊದಲು ತಿದ್ದುಕೊಂಡು ಬರೆದಂತೆ ನನ್ನ ಬದುಕನ್ನು ಅಳವಡಿಸಿಕೊಂಡಿದ್ದರೆ ಮಾತ್ರ ಆ ಸಾಹಿತ್ಯಕ್ಕೆ ಬೆಲೆ, ಆ ಕ್ಷೇತ್ರದಲ್ಲಿ ಇರೋದಕ್ಕೂ ಕೂಡ ಬೆಲೆ ಇರುತ್ತೆ. ಮುಂದೆ ಹೇಳ್ತಾರೆ, ವಿಷಯ ಸಂಗ್ರಹ ಹೆಚ್ಚಾಗಿದೆ, ಆದರೆ ವಿವೇಚನೆ ಕಡಿಮೆಯಾಗಿದೆ. ಭಾಳ ವಿಷಯ ಐತಿ, ವಿವೇಚನೆ. ಈಗ ನಾನು ಇದಕ್ಕೆ ಬಂದೆ, ಈ ಸಾಲಿಗೆ ನಾನು ಬಂದೆ. ಯಾಕಂದ್ರೆ ನನಗೆ ಕೊಟ್ಟಿರುವಂಥದ್ದು 40 ನಿಮಿಷ. ಆ 40 ನಿಮಿಷದಲ್ಲಿ ನಾನು ಮುಗಿಸ್ಬೇಕು. ಅದರ ಆಚೆ ಹೋಗೀನಿ. ಇಲ್ಲಿ ಒಂದು ಸ್ವಲ್ಪ ವಿವೇಚನೆಯ ಕೊರತೆ ನನ್ನಲ್ಲಿ ಕೂಡ ಐತಿ ಅನ್ನುವಂಥದ್ದು ನಾನು ಒಪ್ಕೋಬೇಕು. ಯಾಕಂದರೆ ಹೇಳೋದಷ್ಟೇ ಅಲ್ಲ, ಆ ಸಾಲುಗಳು ನಮ್ಮನ್ನು ಅನ್ವಯಿಸ್ಕೊಳ್ತವೆ ಅನ್ನುವಂಥ ರೀತಿಯಲ್ಲಿ ನಾವು ಇದ್ದರೆ ಮಾತ್ರ ನನ್ನ ಮಾತುಗಳಿಗೆ ಒಂದಷ್ಟು ಗಂಭೀರತೆ ಬರುತ್ತೆ, ಅರ್ಥ ಬರುತ್ತೆ. ಹಾಗೆ ನಮ್ಮ ಆಸ್ತಿ ಪಾಸ್ತಿಗಳ ಬೆಲೆ ಏರಿದೆ, ಆದರೆ ನಮ್ಮ ಮೌಲ್ಯಗಳ ಬೆಲೆ ಇಳಿದಿದೆ. ಚಂದ್ರಲೋಕ ಮುಟ್ಟಿ ಬಂದಿದ್ದೇವೆ, ಆದರೆ ನಮ್ಮ ಕಂಪೌಂಡ್ ಆಚೆ ಹೋಗಿ ನೆರೆಹೊರೆಯವರನ್ನು ನೋಡಿಲ್ಲ. ಬಹಿರಂಗದಲ್ಲಿ ಗೆದ್ದಿದ್ದೇವೆ, ಅಂತರಂಗದಲ್ಲಿ ಸೋತಿದ್ದೇವೆ. ಬಹಿರಂಗದಲ್ಲಿ ಗೆದ್ದಿದ್ದೇವೆ, ಅಂತರಂಗದಲ್ಲಿ ಸೋತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಅಂತರಂಗದಲ್ಲಿ ಅರ್ಥ ಮಾಡ್ಕೋಬೇಕು. ಈ ಯುಗಾದಿ ಹಬ್ಬದ ಸಂಭ್ರಮ. ಅದಕ್ಕೆ ಡಿ ವಿ ಜಿಯವರು ಹೇಳ್ತಾರೆ, ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು. ರಸವು ನವನವತೆಯಿಂದನು ದಿನವು ಹೊಮ್ಮಿ, ಹಸನೊಂದು ನಡೆಯಲ್ಲಿ ನುಡಿಯಲ್ಲಿ ನೋಟದಲ್ಲಿ ಪಸರುತ್ತಿರೆ. ಬಾಳ್ ಚೆಲುವು ಮಂಕುತಿಮ್ಮ, ಬಾಳ್ ಚೆಲುವು ಮಂಕುತಿಮ್ಮ ಅಂತ ಚೆಲುವಾದ ಬಾಳು ಈ ಹೊಸ ಸಂವತ್ಸರದಂದು ನಿಮ್ಮೆಲ್ಲರದು ಅಷ್ಟೇ ಆಗದೆ ಇಡೀ ಸಮಾಜದ, ಇಡೀ ದೇಶದ ಪ್ರತಿಯೊಬ್ಬರ ಜವಾಬ್ದಾರಿ ಐತಿ ಅನ್ನುವಂಥದ್ದನ್ನು ನಾವು ನೀವರು ಅಂಥ ಸತ್ಯದ ದರ್ಶನವನ್ನು ಮಾಡಿಸಲಿಕ್ಕೆ ಇಲ್ಲಿ ಸಮ್ಮಿಳಿತವಾಗಿದ್ದೇವೆ. ಇಂಥ ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟು ನನ್ನ ಓದಿನ ವಿಸ್ತಾರವನ್ನು ಹೆಚ್ಚಿಸಿ ನನ್ನ ಮತಿಗೆ ತಿಳಿದಂಥ ವಿಚಾರಗಳನ್ನು ಹೇಳಿದ್ದೀನಿ. ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅದನ್ನು ಸ್ವೀಕಾರ ಮಾಡಿರಿ, ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿ. ಯಾವುದು ನಿಮಗೆ ಇಷ್ಟ ಆಗಲಿಲ್ಲ ಅದನ್ನೇ ಇಲ್ಲೇ ಕೇಳಿ ಇಲ್ಲೇ ಬಿಡ್ರಿ ಅಂತ ಒಂದು ಪ್ರಾರ್ಥನೆಯನ್ನು ತಮ್ಮೆಲ್ಲರಲ್ಲಿ ಮಾಡಿ ಅವಕಾಶಕ್ಕೆ ವಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು.